ನಮಸ್ತೆ. 888 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟಿವ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಇವತ್ತಿನ ಟಾಪಿಕ್ ವಾರದ ರೀಡಿಂಗ್. ಸೊ ಈ ಒಂದು ವಾರದಲ್ಲಿ ಏನೆಲ್ಲ ಚೇಂಜಸ್, ಬದಲಾವಣೆ ನಿಮ್ಮ ಲೈಫಲ್ಲಿ ಬರ್ತಿದೆ ನೋಡೋಣ. ಆಲ್ರೆಡಿ 2 ಕಾರ್ಡ್ಸ್ ಇದೆ ಇಲ್ಲಿ, ಮೊದಲನೇದು ಹಾಗೂ ಎರಡನೇದು. ಒಂದು ನಿಮಿಷ ಮೆಡಿಟೇಟ್ ಮಾಡಿ, ನಿಮ್ಮ ಇಷ್ಟವಾದ ದೇವರನ್ನ ಪ್ರಾರ್ಥನೆ ಮಾಡಿ ಒಂದು ರೀಡಿಂಗ್ನ ನೋಡಿ. ಯಾವುದು ರೆಸಿನೇಟ್ ಆಗುತ್ತೆ ಅದನ್ನ ತಗೊಳ್ಳಿ, ರೆಸಿನೇಟ್ ಆಗಲ್ಲದೆ ಇರೋದನ್ನ ಪ್ಲೀಸ್ ಇಲ್ಲೇ ಬಿಟ್ಬಿಡಿ. ಪೈಲ್ ನಂಬರ್ 1 ಹಾಗೂ ಪೈಲ್ ನಂಬರ್ 2. ಐ ಹೋಪ್ ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಪೈಲ್ ನಂಬರ್ 1, ಈ ಒಂದು ವಾರದ ರೀಡಿಂಗ್ ನಿಮಗಾಗಿ. ಈ ಒಂದು ವೀಕಲ್ಲಿ ಏನೆಲ್ಲ ನಿಮ್ಮ ಲೈಫಲ್ಲಿ ಚೇಂಜಸ್ ಬರ್ತಿದೆ ನೋಡೋಣ. ಮೊದಲೇದಾಗಿ ಬೆಲ್ಲಿಂದ ಏನು ಮೆಸೇಜ್ ಬರುತ್ತೆ, ಏನೆಲ್ಲ ನಿಮಗೆ ಈ ಒಂದು ವೀಕಲ್ಲಿ ಚೇಂಜಸ್, ಅಭಿವೃದ್ಧಿ ಬರ್ತಿದೆ ನೋಡೋಣ. ಒಂದು ನಿಮಿಷ ಮೆಡಿಟೇಟ್ ಮಾಡಿ, ನಿಮ್ಮ ಇಷ್ಟವಾದ ದೇವರನ್ನ ಪ್ರಾರ್ಥನೆ ಮಾಡಿ ಈ ಒಂದು ರೀಡಿಂಗ್ನ ನೋಡಿ. ಪೈಲ್ ನಂಬರ್ 1, ಈ ಒಂದು ಮೆಸೇಜಸ್ನ ನೋಡೋಣ. ಈ ಒಂದು ವೀಕಲ್ಲಿ ಪೈಲ್ ನಂಬರ್ 1ಗೆ ಸಾಕಷ್ಟು ಅಭಿವೃದ್ಧಿನ ನೋಡ್ತಿದ್ದೀರಾ. ಇಷ್ಟು ದಿವಸಗಳ ನಂತರ ಸುಧಾರಣೆ ನೋಡ್ತಿದ್ದೀರಾ. ಇಷ್ಟು ದಿವಸ ಏನು ನಿಮಗೆ ಭಯ ಅನಿಸ್ತಿತ್ತು, ಆತಂಕ ಅನಿಸ್ತಿತ್ತು, ಆ ಒಂದು ವಿಚಾರದಿಂದ ಈಚೆ ಬರ್ತಿದ್ದೀರಾ. ಕಾಳಭೈರವೇಶ್ವರನ ಆಶೀರ್ವಾದ ನಿಮ್ಮ ಜೊತೆಗಿದೆ ಹಾಗೂ ನಿಮ್ಮ ಮನೆ ದೇವರ ಅನುಗ್ರಹ ನಿಮ್ಮ ಜೊತೆಗಿದೆ. ಯಾವುದಕ್ಕೆ ನೀವು ಭಯ ಪಡ್ತಿದ್ರಿ, ಆ ಒಂದು ಭಯ ನಿಮ್ಮಿಂದ ಹೋಗ್ಲಾಡ್ತಿದೆ ಈ ಒಂದು ವೀಕ್. ಆ್ಯಂಡ್ ಇಷ್ಟು ದಿವಸಗಳ ನಂತರ, ಇಷ್ಟು ವರ್ಷಗಳ ನಂತರ, ತುಂಬ ವೀಕ್ಸ್ಗಳ ನಂತರ ಈ ಒಂದು ವೀಕಲ್ಲಿ ಒಂದೇನೋ ಸಿಹಿ ಸುದ್ದಿ ನಿಮಗೋಸ್ಕರ ಕಾಯ್ತಿದೆ. ಆ ಸಿಹಿ ಸುದ್ದಿನ ನೀವು ಕೇಳಿದ ಕೂಡಲೇ ತುಂಬಾನೇ ಸಂತೋಷ ಪಡ್ತಿದ್ದೀರಾ. ನಿಮ್ಮ ಕಡೆಯಿಂದ ಹೆಚ್ಚು ಶ್ರಮ ಬೇಕಿದೆ ಪೈಲ್ ನಂಬರ್ 1 ಈ ಒಂದು ವೀಕಲ್ಲಿ. ಮೈಂಡಲ್ಲಿ ಏನೋ ಒಂದು ಥಿಂಕ್ ಮಾಡ್ತಿದ್ದೀರಾ, ಹೊಸದೇನೋ ನಿಮ್ಮ ಲೈಫಲ್ಲಿ ಕಲಿಬೇಕು, ಮುಂದೆ ಹೋಗಬೇಕು ಅನ್ನೋ ಒಂದು ಆಸಕ್ತಿ ನಿಮಗೆ ಒಂದು ವೀಕಲ್ಲಿ ಬರ್ತಿದೆ. ಆ್ಯಂಡ್ ಇಡೀ ವರ್ಲ್ಡೇ ನಿಮ್ಮನ್ನ ಒಂದು ಒಳ್ಳೆ ಸ್ಥಾನ, ಗೌರವಲ್ಲಿ ಇರಬೇಕು ಅನ್ನೋ ಒಂದು ಆಸೆ ನಿಮಗಿದೆ. ಆ ಆಸೆ ನಿರಾಸೆ ಆಗ್ತಿಲ್ಲ, ಆ ಆಸೆ ಖಂಡಿತ ಈಡೇರ್ತಿದೆ. ಸೊ ನೀವೇನು ನಿರೀಕ್ಷೆ ಇಟ್ಕೊಂಡಿದ್ದೀರಾ, ಖಂಡಿತ ಆ ನಿರೀಕ್ಷೆಗಿಂತ ಹೆಚ್ಚಾಗಿ ಈ ಒಂದು ವೀಕಲ್ಲಿ ನಿಮಗೆ ಅಭಿವೃದ್ಧಿನ ನೀವು ನೋಡ್ತಿದ್ದೀರಾ. ಕಾಳಭೈರವೇಶ್ವರ ಸ್ತೋತ್ರ ಮಂತ್ರ ಏನಾದರೂ ಈ ಒಂದು ವೀಕಲ್ಲಿ ಪಠಣೆ ಮಾಡಿ ಖಂಡಿತ ನಿಮಗೇನು ಅಡೆತಡೆಗಳಾಗ್ತಿದೆ, ಭಯ ಆಗ್ತಿದೆ, ಅದರಿಂದ ನೀವು ಈಚೆ ಬರ್ತಿದ್ದೀರಾ. ಆ್ಯಂಡ್ ಸಾಕಷ್ಟು ಈ ಒಂದು ವೀಕಲ್ಲಿ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ತಿದ್ದೀರಾ. ಪೈಲ್ ನಂಬರ್ 1, ನಿಮ್ಮದೇ ಆದಂಥ ಒಂದು ವರ್ಲ್ಡನ್ನ ಕ್ರಿಯೇಟ್ ಮಾಡ್ತಿದ್ದೀರಾ. ಈ ಒಂದು ವೀಕಲ್ಲಿ ನೀವು ಯಾವ ಕೆಲಸಕ್ಕೆ ಕೈ ಹಾಕ್ತಿದ್ದೀರಾ, ಆ ಕೆಲಸದಲ್ಲಿ ಹೆಚ್ಚು ಅಭಿವೃದ್ಧಿನ ನೀವು ಈ ಒಂದು ವೀಕಲ್ಲಿ ನೋಡ್ತಿದ್ದೀರಾ. ಪೈಲ್ ನಂಬರ್ 1, ಹೆಚ್ಚು ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚು ಸಕ್ಸಸ್ ಸಿಗ್ತಿದೆ. ಆ್ಯಂಡ್ ಹೆಚ್ಚು ನಾಲೆಜ್ ಇದೆ, ಹೆಚ್ಚು ಇನ್ನು ಏನು ಕಲಿಬೇಕು ಅನ್ನೋ ಒಂದು ಆಸಕ್ತಿ ವಿದ್ಯಾರ್ಥಿಗಳಿಗಿದೆ. ಈ ಒಂದು ವೀಕಲ್ಲಿ ಖಂಡಿತ ನಿಮ್ಮ ಆಸೆ ಖಂಡಿತ ಕಂಪ್ಲೀಟ್ ಆಗ್ತಿದೆ. ಆ್ಯಂಡ್ ಇನ್ನು ಹೈಯರ್ ಸ್ಟಡೀಸ್ ಮಾಡಬೇಕು ಅಂತ ನೀವು ವೆಯ್ಟ್ ಮಾಡ್ತಿರಬಹುದು. ಆ್ಯಂಡ್ ನೀವು ಏನು ಎಕ್ಸಾಮ್ಸ್ ಬರೀತಿದ್ದೀರಾ, ಖಂಡಿತ ಗುಡ್ ರಿಸಲ್ಟ್ಸ್ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ನೀವು ನೋಡ್ತಿದ್ದೀರಾ. ಇಲ್ಲಿ ಯಾರು ಲಾ ಓದ್ತಿದ್ದೀರಾ, ಖಂಡಿತ ನಿಮಗೆ ಈ ಒಂದು ವೀಕಲ್ಲಿ ಒಂದು ಚಾಲೆಂಜಸ್ ಇರಬಹುದು. ನಿಮ್ಮ ಎಕ್ಸಾಮ್ಸ್ ಎಲ್ಲ ಆಗಿರಬಹುದು, ಅಥವಾ ಏನೋ ಒಂದು ಚಾಲೆಂಜಸ್ ಇರಬಹುದು ನಿಮಗೆ ಒಂದು ವೀಕಲ್ಲಿ. ಪೈಲ್ ನಂಬರ್ 1, ಯಾರು ನಿಮ್ಮ ಬಗ್ಗೆ ಗಾಸಿಪ್ ಮಾಡಿದ್ದಾರೆ, ಯಾರು ನಿಮಗೆ ಹರ್ಟ್ ಮಾಡಿದ್ದಾರೆ, ಯಾರು ನಿಮಗೆ ನೀವೇನು ಮಾಡ್ಲಿಕ್ಕಾಗೋದಿಲ್ಲ ಅಂತ ನಿಮ್ಗೆ ಹೇಳಿದ್ದಾರೆ, ಯಾರು ನಿಮ್ಮನ್ನ ತಿರಸ್ಕಾರ ಮಾಡಿದ್ದಾರೆ, ಆ ವ್ಯಕ್ತಿಗಳ ಮುಂದೆ ಈ ಒಂದು ವೀಕಲ್ಲಿ ಎದ್ದು ನಿಂತು
ಅವ್ರ ಕೈಯಿಂದಾನೇ ಚಪ್ಪಾಳೆ ಹೊಡಿಸ್ಕೊಳ್ಳೋ ಟೈಮ್ ಬಂದಿದೆ ಪೈಲ್ ನಂಬರ್ 1ಗೆ. ಸಾಕಷ್ಟು ನೋವು ತಿಂದಿದ್ದೀರಾ, ಆ ನೋವಿಂದೆ ತುಂಬಾ ಶ್ರಮ ಇದೆ, ಆ ಶ್ರಮಕ್ಕೆ ಪ್ರತಿಫಲ ಈ ಒಂದು ವೀಕಲ್ಲಿ ಸಿಗ್ತಿದೆ. ಹಾಗೆ ತಾಯಿ ಚಾಮುಂಡೇಶ್ವರಿ ಅಮ್ಮನ ಆಶೀರ್ವಾದ ಪೈಲ್ ನಂಬರ್ 1ಗೆ ಹೆಚ್ಚಾಗಿದೆ. ಅಂಡ್ ಏನೋ ಹೊಸ ಕೆಲಸನ ಕೈ ಹಾಕ್ತಿದ್ದೀನಿ, ಅದರಲ್ಲಿ ಪ್ರಗತಿ ಸಿಗುತ್ತಾ ಅಂತ ನಿಮ್ಮ ಪ್ರಶ್ನೆ ಇದ್ರೆ ಖಂಡಿತ ಕೆಲಸದಲ್ಲಿ ಪ್ರಗತಿ ಇದೆ. ಸ್ವಲ್ಪ ನಿಮ್ಮ ಕಡೆಯಿಂದ ಇನ್ನು ಸ್ವಲ್ಪ ಎಫರ್ಟ್ ಬೇಕಾಗಿದೆ. ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು ಅಂತ ನಿಮ್ಗೆ ಗೊತ್ತಾಗ್ತಿಲ್ಲ. ಈ ಒಂದು ವೀಕಲ್ಲಿ ಅದು ನಿಮ್ಗೆ ಹೆಚ್ಚು ಗೊತ್ತಾಗ್ತಿದೆ. ಹಾಗೂ ನೀವೇನೋ ಹರಕೆಗಳನ್ನ ಮಾಡಿದ್ದೀರಾ, ಆ ಹರಕೆ ಕೂಡ ತೀರಿಸುವಂತ ಟೈಮ್ ಬಂದಿದೆ. ಆ ತಾಯಿಯ ಸನ್ನಿಧಾನದಲ್ಲಿ ಯಾವ ದೇವರಿಗೆ ನೀವು ಹರಕೆನ ಸಲ್ಲಿಸಿದ್ರಿ, ಆ ದೇವರ ಸನ್ನಿಧಾನಕ್ಕೆ ಹೋಗಿ ಹರಕೆನ ತೀರಿಸೋ ಟೈಮ್ ಬಂದಿದೆ. ಈ ಒಂದು ವೀಕಲ್ಲಿ ನಿಮ್ಮ ಕೆಲಸ ಕಂಪ್ಲೀಟ್ ಆಗ್ತಿದೆ. ಅಂಡ್ ಯಾರಿಗೆ ಕೊಟ್ಟಿರೋ ಅಮೌಂಟ್ ನಿಮ್ಮ ಕೈಗೆ ಸೇರಿಲ್ಲ ಅಂತ ನೀವು ವೇಟ್ ಮಾಡ್ತಿದ್ದೀರಾ, ಖಂಡಿತ ಆ ಅಮೌಂಟ್ ನಿಮ್ಮ ಕೈಗೆ ಸೇರ್ತಿದೆ. ಜೊತೆಗೆ ನಿಮಗೆ ಯಾರು ಕೈ ಚಳಕ ಕೆಲಸಗಳನ್ನ ಮಾಡಿದ್ದಾರೆ, ನಿಮ್ಮ ಮೈಂಡ್ನೇನ್ ಬ್ಲಾಕ್ ಮಾಡಿದ್ದಾರೆ, ನಿಮ್ಮ ಮನಸ್ಸನ್ನ ಬ್ಲಾಕ್ ಮಾಡಿದ್ದಾರೆ, ನಿಮ್ಮ ಕೆಲಸ ಕಾರ್ಯನ ಬ್ಲಾಕ್ ಮಾಡಿದ್ದಾರೆ, ನಿಮ್ಮ ಮನೆಯ ಸರೌಂಡಿಂಗ್ ನಿಮ್ಮ ಮಾತನ್ನ ಕೇಳಬಾರ್ದು ಅನ್ನೋದನ್ನ ಬ್ಲಾಕ್ ಮಾಡಿದ್ದಾರೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮಾತು ಕೇಳಬಾರ್ದು ಅನ್ನೋದನ್ನ ಬ್ಲಾಕ್ ಮಾಡಿದ್ದಾರೆ. ಅಂಡ್ ನಿಮ್ಮ ದೃಷ್ಟಿ ಬೇರೆ ಕಡೆ ಸರಿಬೇಕು ಅನ್ನೋ ಒಂದು ಬೇರೆ ಕಡೆ ದೃಷ್ಟಿ ಹೋಗ್ಬೇಕು ಅನ್ನೋದನ್ನ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ. ಎಲ್ಲದಕ್ಕೂ ಈ ಒಂದು ವೀಕಲ್ಲಿ ನಿಮ್ಗೆ ಏನ್ ಬ್ಲ್ಯಾಕ್ ಮ್ಯಾಜಿಕ್ ಇಷ್ಟು ಮಾಡಿದ್ದಾರೆ, ಅವರ ಕೈ ಮುರಿದು ಹೋಗಬಹುದು. ಈ ಒಂದು ವೀಕಲ್ಲಿ ಆ ಒಂದು ಸುದ್ದಿನ ನೀವು ಕೇಳಬಹುದು. ನೀವು ಕ್ಷಮಿಸಬಹುದು, ಬಟ್ ನೀವು ನಂಬಿರೋ ದೇವರು ಕ್ಷಮೆನೆ ಆ ವ್ಯಕ್ತಿಗಳಿಗೆ ಕ್ಷಮೆ ಕೊಡ್ತಿಲ್ಲ ಈ ಒಂದು ವೀಕಲ್ಲಿ. ಅದನ್ನ ನೀವು ನೋಡ್ತಿದ್ದೀರಾ. ಅದು ಒಂದು ರೀತಿ ನಿಮ್ಗೇನೆ ಇಷ್ಟೆಲ್ಲ ಆಗೋಯ್ತಲ್ಲ ಅವ್ರಿಗೆ ಅನ್ನೋ ಒಂದು ಫೀಲಿಂಗ್ ನಿಮ್ಗಾಗತ್ತೆ. ಬಟ್ ಆ ವ್ಯಕ್ತಿಗೆ ಇನ್ನೂ ಅವರ ಒಂದು ಅಹಂಕಾರ ಇನ್ನೂ ಮುರಿಯೋದಿಲ್ಲ. ಅವರ ಕೈ ಮುರಿಯುತ್ತೆ ಹೊರತು ಅವರ ಅಹಂಕಾರ ಇನ್ನೂ ಕಂಪ್ಲೀಟ್ ಆಗಿ ಮುರಿದಿಲ್ಲ. ಬಟ್ ನೆಕ್ಸ್ಟ್ ಕಮಿಂಗ್ ಡೇಸಸ್ ಅಲ್ಲಿ ಅದು ಕೂಡ ಕಂಪ್ಲೀಟ್ ಆಗಿ ಮುರಿದು ಹೋಗುತ್ತೆ. ಎಸ್, ನಿಮ್ಮ ಶತ್ರುಗಳಿಗೆ ಈ ಒಂದು ವೀಕಲ್ಲಿ ಒಂದು ಅಲರ್ಟ್ ಇದೆ. ನೀವು ನಂಬಿರೋ ಶಕ್ತಿಯ ದೇವರಿಂದ ಮಾತ್ರ ಈ ಒಂದು ವೀಕಲ್ಲಿ ನೀವೇನು ಕೇಳಿದ್ದೀರಾ ಅದಕ್ಕಿಂತ ಹೆಚ್ಚಾಗಿ ನಿಮಗೆ ಆ ತಾಯಿ ಆ ದೇವರು ಕರುಣಿಸಿ ಕೊಡ್ತಿದ್ದಾರೆ. ಪೈಲ್ ನಂಬರ್ 1ಗೆ ಚಕ್ರ ಮೆಡಿಟೇಷನ್ ಮಾಡಬೇಕಿದೆ. ಪೈಲ್ ನಂಬರ್ 1 ಮೆಡಿಟೇಷನ್ ಮಾಡಿ ಖಂಡಿತ ನಿಮಗೆ ಹೆಚ್ಚು ನಿಮಗೆ ಬೇಕಾಗಿರೋ ಕ್ಲಾರಿಟಿ ನಿಮಗೆ ಸಿಗುತ್ತೆ. ಹಾಗೂ ಲಕ್ಷ್ಮೀ ದೇವಿಯ ಆಶೀರ್ವಾದ ಇದೆ. ಜೊತೆಗೆ ಬ್ರಹ್ಮಪುತ್ರಿಯ ತಾಯಿಯ ಆಶೀರ್ವಾದ ನಿಮಗೆ ಹೆಚ್ಚಾಗಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚು ಕಾನ್ಫಿಡೆನ್ಸ್, ಹೆಚ್ಚು ನಿಮ್ಮ ಓದಿನಲ್ಲಿ ಇನ್ನೂ ಹೆಚ್ಚು ಆಸಕ್ತಿನ ಬರ್ತಿದೆ ಈ ಒಂದು ವೀಕಲ್ಲಿ. ಅಂಡ್ ಸಂಗೀತಕ್ಕೆ ಸಂಬಂಧಪಟ್ಟಾಗೆ ಹೊಸ ವಿದ್ಯೆನ ಕಲಿತಿದ್ದೀರಾ, ಕಲೆಗೆ ಸಂಬಂಧಪಟ್ಟಾಗೆ ಒಳ್ಳೆ ಆಪರ್ಚುನಿಟಿ ಕೂಡ ಬರ್ತಿದೆ. ಇಷ್ಟು ದಿವಸ ನಿಮ್ಮ ಮನೆಯಲ್ಲಿ ಹಣಕಾಸಿನ ಪರಿಸ್ಥಿತಿ ಎಲ್ಲೋ ಕೈ ಮೀರಿ ಹೋಗಿತ್ತು, ಖರ್ಚು ಜಾಸ್ತಿ ಆಗ್ತಿತ್ತು, ನೀವು ಎಷ್ಟು ದುಡಿತಿದ್ದೀರೋ ಅದಕ್ಕಿಂತ ಹೆಚ್ಚು ನಿಮಗೆ ಖರ್ಚಾಗ್ತಿತ್ತು. ಬಟ್ ಈ ಒಂದು ವೀಕಿಂದ ಅದೆಲ್ಲವೂ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿ ಹೆಚ್ಚು ನಿಮಗೆ ಬರಬೇಕಾಗಿರೋ ಅಮೌಂಟ್ ಬರ್ತಿದೆ. ಅಂಡ್ ನಿಮ್ಮ ಒಂದು ಪಿತ್ರಾರ್ಜಿತ ಆಸ್ತಿ ನಿಮ್ಮ ಕೈಗೆ ಈ ಒಂದು ವೀಕಲ್ಲಿ ಅದೊಂದು ರೀತಿ ನೀವು ನಿರೀಕ್ಷಣೆ ಮಾಡಿರೋದಿಲ್ಲ, ಆ ಅಮೌಂಟ್ ನಿಮ್ಮ ಕೈಗೆ ಬಂದು ಸೇರ್ತಿದೆ ಈ ಒಂದು ವೀಕಲ್ಲಿ. ಅಂಡ್ ಸ್ಟಮಕ್ಗೆ ಸಂಬಂಧಪಟ್ಟಾಗೆ ಸ್ವಲ್ಪ ನಿಮ್ಮ ಆರೋಗ್ಯದಲ್ಲಿ ಗಮನ ಕೊಡಬೇಕಿದೆ ಪೈಲ್ ನಂಬರ್ 1. ಬಿಕಾಸ್ ಈ ಒಂದು ವೀಕಲ್ಲಿ ನಿಮ್ಮ ಆರೋಗ್ಯದಲ್ಲಿ ಸ್ಟಮಕ್ ತುಂಬಾ ಪೇನ್ ಆಗಬಹುದು. ಅದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡಬೇಡಿ, ವೈದ್ಯರನ್ನ ಭೇಟಿಯಾಗಿ. ಎಸ್, ಯಾರಿಗಿದು ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಹಾಗೂ ಏನು ಇಂಪಾರ್ಟೆಂಟ್ ಒಂದು ವಸ್ತುನ ನೀವು ಕಳ್ಕೊಂಡಿರಬಹುದು, ಆ ವಸ್ತು ಕೂಡ ನಿಮ್ಮ ಕೈಗೆ ಸಿಗ್ತಿದೆ. ಸೊ ಎಸ್, ನೀವು ಮಾಡ್ತಿರೋ ಕೆಲಸನ ಯಾರೊಟ್ಟಿಗೂ ಶೇರ್ ಮಾಡಬೇಡಿ. ನೀವೇನ್ ಕೆಲಸ ಮಾಡ್ತಿದ್ದೀರಿ, ನೀವೇನ್ ಕೆಲಸ ಮಾಡ್ತಿದ್ದೀರಾ ಅನ್ನೋದು ನಿಮ್ಮ ಶತ್ರು ಹೆಚ್ಚಾಗಿ ಗಮನ ಕೊಡ್ತಿದ್ದಾರೆ. ಅದರಿಂದ ಸ್ವಲ್ಪ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡೆತಡೆ ಆಗಬಹುದು. ಮಾತಾಡದೇನೆ ಸೈಲೆನ್ಸ್ ಇಂದ ಕೆಲಸ ಮುಗಿಸಿ ಖಂಡಿತ ನಿಮ್ಗೆ ಒಂದು ವೀಕಲ್ಲಿ ಎಲ್ಲದರಲ್ಲೂ ಅವಕಾಶ ಸಿಗ್ತಿದೆ. ಹೊಸ ಡೋರ್ ಓಪನ್ ಆಗ್ತಿದೆ, ಆ ಒಂದು ಹಾದಿಯಲ್ಲಿ ನಡೀತಿದ್ದೀರಾ. ಅಂಡ್ ನಿಮ್ಮ ಮನೆಯಲ್ಲಿ ಯಾರಿಗೆ ಆರೋಗ್ಯದ ಸಮಸ್ಯೆ ಇತ್ತು ಅವರಿಗೆ ಆರೋಗ್ಯದಲ್ಲಿ ಚೇತರಿಕೆ ಬರ್ತಿದೆ. ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಿದೆ. ಹಾಗೂ ನೀವು ಹಾಕೊಂಡಿರೋ ಒಂದು ಬಟ್ಟೆ ಈ ಒಂದು ವೀಕಲ್ಲಿ ನೀವು ಧರಿಸಿರೋ ಬಟ್ಟೆಗಳ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಿದೆ. ಅದೆಲ್ಲೋ
ಅದು ಸುಡಬಹುದು. ಅದು ಒಂದು ರೀತಿ ನಿಮಗೆ ನೆಗೆಟಿವಿಟಿ ನಿಮಗೆ ಆಗಿದೆ ಅನ್ನೋ ಒಂದು ಸೂಚನೆ ಅದು ನಿಮಗೆ ಕಾಣಿಸಬಹುದು. ಯಾರಿಗೆ ಅದು ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಆ ಒಂದು ಭಿನ್ನ ಆಗಿರೋ ವಸ್ತು ಆ ಡ್ರೆಸ್ನ ಮತ್ತೆ ಧರಿಸ್ಬೇಡಿ. ಆ್ಯಂಡ್ ನೀವು ಸುರಕ್ಷಿತವಾಗಿದ್ದೀರಾ, ಭಯ ಪಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ನೀವು ನಂಬಿರೋ ಭಗವಂತ ನಿಮ್ಮ ಜೊತೆಗೆ ಇದ್ದಾರೆ. ಒಂದು ಬ್ರೈಟ್ ಆಗಿ ಏನೋ ಒಂದು ಹೊಸದನ್ನ ಶುರು ಮಾಡ್ತಿದ್ದೀರಾ. ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ, ನಿಮ್ಮ ಕುಟುಂಬದ ಆರೋಗ್ಯದ ಬಗ್ಗೆ ತುಂಬ ವರಿ ಮಾಡ್ತಿದ್ದೀರಾ. ಎಲ್ಲದರಲ್ಲೂ ಚೇತರಿಕೆ ಇದೆ. ಆ್ಯಂಡ್ ತುಂಬಾನೇ ಅಭಿವೃದ್ಧಿನ ನಿಮ್ಮ ಮಕ್ಕಳಿಂದ ನೋಡ್ತಿದ್ದೀರಾ. ಸಿಹಿ ಸುದ್ದಿ ಕೂಡ ಕೇಳ್ತಿದ್ದೀರಾ. ಜೊತೆಗೆ ಈ ಹಿಂದೆ ನಿಮಗೆ ಪ್ರಾಬ್ಲಮ್ಸ್ ಆಗಿತ್ತು, ಅದಕ್ಕೆ ಒಂದು ಸೊಲ್ಯೂಷನ್ ದಾರಿ ನಿಮಗೆ ಸಿಕ್ಕಿಲ್ಲ. ಆ ದಾರಿ ನಿಮ್ಗೀಗ ಸಿಗ್ತಿದೆ. ಹೊಸ ವ್ಯಕ್ತಿ ನಿಮ್ಮ ಲೈಫಿಗೆ ಆಗಮನಿಸ್ತಿದ್ದಾರೆ. ಆ ವ್ಯಕ್ತಿ ನಿಮ್ಮ ಲೈಫಿಗೆ ಕಾಲಿಟ್ಟ ಮೇಲಿಂದ ಈ ಒಂದು ವೀಕಲ್ಲಿ ಆ ವ್ಯಕ್ತಿಯಿಂದ ನಿಮ್ಮ ಒಂದು ಅಡೆತಡೆಗಳೆಲ್ಲವೂ ದೂರ ಆಗ್ತಿದೆ. ಪಾಯಿಂಟ್ ನಂಬರ್ 1ಗೆ. ಆ್ಯಂಡ್ ಹೆಚ್ಚು ಬುಕ್ಸಸ್ನ ಓದ್ತಿದ್ದೀರಾ, ಹೆಚ್ಚು ಆಧ್ಯಾತ್ಮದ ಕಡೆ ಹೋಗ್ತಿದ್ದೀರಾ, ಹೆಚ್ಚು ನೇಚರ್ ಸೈನ್ ಹೋಗ್ತಿದ್ದೀರಾ, ಟ್ರಾವೆಲಿಂಗ್ ಮಾಡ್ತಿದ್ದೀರಾ, ಮನಸ್ಸಿಗೆ ಸಂತೋಷ ಇದೆ. ಎಲ್ಲೋ ಒಂದು ರೀತಿ ಗೆದ್ದಿದ್ದೀನಿ ಅನ್ನೋ ಒಂದು ಸಂತೋಷ ನಿಮಗೆ ಸಿಗ್ತದೆ. ಎಲ್ಲೋ ಒಂದು ರೀತಿ ಅನ್ನೋದಕ್ಕಿಂತ ಈ ಒಂದು ವೀಕಲ್ಲಿ ಪಾಯಿಂಟ್ ನಂಬರ್ 1ಗೆ ಹೆಚ್ಚು ಸಕ್ಸಸ್, ಅಭಿವೃದ್ಧಿ ನಿಮಗೆ ಸಿಗ್ತಿದೆ. ಆ್ಯಂಡ್ ಏಂಜಲ್ಸ್ ನಿಮ್ಮ ಜೊತೆಗಿದ್ದಾರೆ. ಆ ಒಂದು ಸೂಚನೆನೂ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಆ್ಯಂಡ್ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯತೆ ಕೂಡ ನಡೀತಿದೆ. ಆ್ಯಂಡ್ ನಿಮಗೇನು ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಭಿನ್ನವಾಗಿರೋ ವಸ್ತು ಕೂಡ ಇರಬಹುದು, ಅದನ್ನ ಕ್ಲೆನ್ಸ್ ಮಾಡ್ತಿದ್ದೀರಾ ಈ ಒಂದು ವೀಕಲ್ಲಿ. ಅದರಿಂದ ಸ್ವಲ್ಪ ಎಲ್ಲೋ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಆಗಿರಬಹುದು. ಈ ಒಂದು ವೀಕಲ್ಲಿ ಆ ವಸ್ತು ನಿಮ್ಮ ಕೈಗೆ ಸಿಗ್ತಿದೆ. ಜೊತೆಗೆ ನೀವು ಯಾರಿಗೆ ಸಹಾಯನ ಮಾಡ್ತಿದ್ದೀರಾ ಈ ಒಂದು ವೀಕಲ್ಲಿ, ನಿಮ್ಮಿಂದ ಸಹಾಯ ಯಾರು ಪಡೆದುಕೋತಿದ್ದಾರೆ ಆ ವ್ಯಕ್ತಿಗಳಿಗೆ ಒಂದು ರೀತಿ ನಿಮ್ಮಿಂದ ಅದೃಷ್ಟ, ನಿಮ್ಮಿಂದ ಅವ್ರಿಗೆ ಯಶಸ್ಸು ಸಿಗ್ತಿದೆ. ಬಟ್ ಎಲ್ಲೋ ಒಂದು ರೀತಿ ನಿಮಗೆ ಆ ಯಶಸ್ಸು ಸಿಗ್ತಿಲ್ಲ ಅಂತ ನೀವು ವರಿ ಮಾಡ್ತಿದ್ದೀರಾ. ನೀವು ಹೆಚ್ಚು ಯಾರಿಗೆ ದಾನ ಧರ್ಮನ ಮಾಡ್ತಿದ್ದೀರಾ, ನೀವು ಹೆಚ್ಚು ಯಾರಿಗೆ ಹೆಲ್ಪ್ ಮಾಡ್ತಿದ್ದೀರಾ, ಅದಕ್ಕಿಂತ ಹೆಚ್ಚಾಗಿ ನಿಮಗೆ ಸಿಗ್ತಿದೆ ಈ ಒಂದು ವೀಕಲ್ಲಿ. ಬಿಕಾಸ್ ಅದನ್ನ ಭಗವಂತನೇ ನಿಮಗೆ ಪರೀಕ್ಷೆ ಮಾಡ್ತಿರಬಹುದು. ಪಾಯಿಂಟ್ ನಂಬರ್ 1ಗೆ. ಈ ಒಂದು ವೀಕಲ್ಲಿ ಸಡನ್ ಆಗಿ ಎಲ್ಲೋ ಒಂದು ರೀತಿ ನೀವು ಪ್ಯಾನಿಕ್ ಆಗ್ತಿದ್ದೀರಾ. ಆ್ಯಂಡ್ ನಿಮ್ಮ ಡ್ರೀಮ್ಸ್ ಅಲ್ಲಿ ಒಂದು ರೀತಿ ಭಯ ಅನಿಸ್ತಿದೆ. ಹೆಚ್ಚು ಸರ್ಪಗಳು ಕಾಣಿಸ್ತಿರಬಹುದು, ನೆಗೆಟಿವಿಟಿ ಡ್ರೀಮ್ಸ್ನ ಕಾಣಿಸ್ತಿರಬಹುದು. ಎಲ್ಲೋ ಒಂದು ರೀತಿ ಮನಸ್ಸಿಗೆ ಏನಾಗುತ್ತೆ ಅನ್ನೋ ಒಂದು ತಳವಳ ಆತಂಕ ಹೆಚ್ಚಾಗಿ ಆಗ್ತಿದೆ ಈ ಒಂದು ವೀಕಲ್ಲಿ. ಅದ್ರ ಬಗ್ಗೆ ಭಯ ಪಡಬೇಡಿ. ನಿಮ್ಮ ಒಂದು ಮಲಗೋ ಸರೌಂಡಿಂಗ್ ಕ್ಲೆನ್ಸ್ ಮಾಡಿ ಮಲಗಿ. ಹೆಚ್ಚು ನಿಮಗೆ ಒಳ್ಳೆ ಡ್ರೀಮ್ಸ್ ಬರುತ್ತೆ. ಬಟ್ ಎಲ್ಲೂ ನೀವು ಕ್ಲೆನ್ಸ್ ಮಾಡಬೇಕಾಗಿದೆ. ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಭಿನ್ನ ಆಗಿರೋ ವಸ್ತು ಇರಬಹುದು. ಎಸ್, ಸಿಂಗಲ್ಸಿಗೆ ಮ್ಯಾರೇಜ್ ಕಮಿಟ್ಮೆಂಟ್ ಬರ್ತಿದೆ. ಆ ಮ್ಯಾರೇಜ್ ಪಾರ್ಟ್ನರ್ ನಿಮ್ಮ ಲೈಫಿಗೆ ಬರೋದ್ರಿಂದ ನಿಮಗೆ ಯಾಕೋ ಒಂದು ರೀತಿ ಆ ಪಾರ್ಟ್ನರ್ ನಿಮಗೆ ಒಪ್ಪಿಗೆ ಆಗ್ತಿಲ್ಲ ಈ ಒಂದು ವೀಕಲ್ಲಿ. ಎಲ್ಲೋ ಒಂದು ರೀತಿ ಸ್ಟ್ರಕ್ ಅನ್ನಿಸ್ತಿದೆ. ನೀವು ತಗೊಳ್ಳೋ ನಿರ್ಧಾರಗಳಲ್ಲಿ ಯಾಕೋ ಸ್ಟ್ರಕ್ ಅನ್ನಿಸ್ತಿದೆ. ಏನು ಮಾಡಬೇಕು ಅನ್ನೋ ಒಂದು ಮೈಂಡ್ ಓಡ್ತಿಲ್ಲ. ಸ್ವಲ್ಪ ಎಲ್ಲೋ ಒಂದು ರೀತಿ ಆ ಒಂದು ಮ್ಯಾರೇಜ್ ಕಮಿಟ್ಮೆಂಟ್ ಬಗ್ಗೆ ಸ್ವಲ್ಪ ಎಲ್ಲೋ ಡಿಸ್ಟ್ರಾಕ್ಷನ್ಸ್ ಆಗ್ತಿದೆ. ಒಂದು ರೀತಿ ನೆಗೆಟಿವಿಟೀಸ್ ಆಗಿದೆ ನಿಮಗೆ. ಅದು ಮ್ಯಾರೇಜ್ ಸೆಟ್ ಆಗಬಾರ್ದು ಅಂತ. ಯಾರಲ್ಲಿ ಪ್ರೀತಿಯ ವಿಚಾರದಲ್ಲಿ ನಿಮ್ಮ ಪರ್ಸನ್ಗೋಸ್ಕರ ನೀವು ವೆಯ್ಟ್ ಮಾಡ್ತಿದ್ದೀರಾ, ಥರ್ಡ್ ಪಾರ್ಟೀಸಿಂದ ನೀವು ನೋವು ತಿಂತಿದ್ದೀರಾ, ಆ ಒಂದು ಥರ್ಡ್ ಪಾರ್ಟಿಯಿಂದ ದೂರ ಹೋಗಿ ನಿಮ್ಮ ಪರ್ಸನ್ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ನಿಮ್ಮ ಪ್ರೀತಿಯಲ್ಲಿ ಹೆಚ್ಚು ಈ ಒಂದು ವೀಕಲ್ಲಿ ಹೆಚ್ಚು ಬಾಂಡಿಂಗ್ ಇದೆ. ಹೆಚ್ಚು ಇನ್ನು ಪ್ರೀತಿ ಸಿಗ್ತಿದೆ ನಿಮ್ಮ ಪಾರ್ಟ್ನರಿಂದ. ಆ್ಯಂಡ್ ಇನ್ನೂ ಹೆಚ್ಚು ಮಾತಾಡ್ತಿದ್ದೀರಾ. ಆ್ಯಂಡ್ ನಿಮ್ಮ ಪ್ರೀತಿನ ಯಾರು ಒಪ್ಪಿಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ, ಆ ಪ್ರೀತಿನ ಒಪ್ಪಿ ಆ್ಯಂಡ್ ನೆಕ್ಸ್ಟ್ ಕಮಿಟ್ಮೆಂಟ್ ಎಂಗೇಜ್ಮೆಂಟ್ ಕೂಡ ನಿಮ್ಗೆ ಆಗ್ತಿದೆ ಈ ಒಂದು ವೀಕಲ್ಲಿ. ಎಸ್, ಯಾರು ಇಲ್ಲಿ ಔಟ್ ಆಫ್ ಕಂಟ್ರಿಗೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ. ಬಟ್ ಎಲ್ಲೋ ಒಂದು ರೀತಿ ಅದು ಅಡೆತಡೆ ಆಗ್ತಿರಬಹುದು ನಿಮಗೆ. ಆ ಅಡೆತಡೆಗಳೆಲ್ಲವೂ ಈ ಒಂದು ವೀಕಲ್ಲಿ ನಿಮ್ಮಿಂದ ದೂರ ಹೋಗ್ತಿದೆ. ಎಸ್, ನೀವು ಅಂದ್ಕೊಂಡಿರೋದನ್ನ ಸಕ್ಸಸ್ನ ಪಡ್ಕೋತಿದ್ದೀರಾ. ಆ್ಯಂಡ್ ಯಾರಿಗೂ ಹೆಚ್ಚು ಏರ್ ಫಾಲ್ ಆಗಬಹುದು ಈ ಒಂದು ವೀಕಲ್ಗೆ. ಅದರಿಂದ ಸ್ವಲ್ಪ ನಿಮ್ಮ ಆರೋಗ್ಯದಲ್ಲಿ ಹೆಚ್ಚು ಸಮಸ್ಯೆ ಅನ್ನಿಸ್ತಿರಬಹುದು. ಬಟ್ ವೈದ್ಯರನ್ನ ಭೇಟಿಯಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ.
ಎಲ್ಲೋ ನೀವು ತಗೊಳ್ತಾ ಇರೋ ನಿರ್ಧಾರ ನಿಮ್ಮ ಕುಟುಂಬಕ್ಕೆ ಯಾಕೋ ಸರಿ ಅನ್ನಿಸ್ತಿಲ್ದೇ ಇರಬಹುದು. ಬಟ್ ಆ ಒಂದು ನಿರ್ಧಾರ ತಗೊಳ್ತಿರೋದು ನಿಮಗೆ ಸರಿ ಅನ್ನಿಸ್ತದೆ, ಬಟ್ ನಿಮ್ಮ ಕುಟುಂಬಕ್ಕೆ ಸರಿ ಅನ್ನಿಸ್ತಿಲ್ಲ. ಎಲ್ಲೋ ಒಂದು ಅದರಿಂದ ನನ್ನ ಮನಸ್ಸಿಗೆ ಸ್ವಲ್ಪ ಡಿಸಪಾಯಿಂಟ್ ಆಗ್ತಿದೆ, ಲೋನ್ಲಿ ಫೀಲ್ ಮಾಡ್ತಿದ್ದೀರಾ. ಎಸ್, ನೀವು ಇಡ್ತಿರೋ ದಾರಿಯಲ್ಲಿ ಹೆಚ್ಚು ಆಲೋಚನೆ ಮಾಡಿ ಇಡಬೇಕಿದೆ. ಬಿಕಾಸ್ ಕೆಟ್ಟ ದೃಷ್ಟಿಗಳು ನಿಮ್ಮ ಮೇಲೆ ಹೆಚ್ಚಾಗಿದೆ ಆ್ಯಂಡ್ ನೀವೆಲ್ಲಿ ಮುಂದುವರಿಬಾರ್ದು ಅನ್ನೋ ಒಂದು ನೆಗೆಟಿವಿಟೀಸ್ನ ನಿಮಗೆ ಮಾಡಿರಬಹುದು. ಪಾಯಿಂಟ್ ನಂಬರ್ 1, ಆ ನೆಗೆಟಿವಿಟೀಸ್ನೆಲ್ಲ ಹೋಗ್ಲಾಡಿಸಿ ಈ ಒಂದು ವೀಕಲ್ಲಿ ಸಕ್ಸಸ್ನ ನೀವು ನೋಡಬೇಕಾಗಿದೆ. ನೋಡ್ತಿದ್ದೀರಾ ಕೂಡ. ಹೆಚ್ಚು ಜವಾಬ್ದಾರಿ ಇದೆ, ಹೆಚ್ಚು ಹೊಸ ವಿದ್ಯೆಗಳಿಗೆ ಸಂಬಂಧಪಟ್ಟಾಗಿ ಹೊಸ ವಿದ್ಯೆನ ಕಲಿಬೇಕು ಅನ್ನೋ ಒಂದು ಆಸಕ್ತಿ ನಿಮಗೆ ಆಗ್ತಿದೆ. ಆ್ಯಂಡ್ ಪ್ರೀತಿ ವಿಚಾರದಲ್ಲಿ ಕೂಡ ನಿಮಗೆ ಮೋಸ ಆಗಿದೆ, ಅಲೋನ್ ಫೀಲ್ ಮಾಡ್ತಿದ್ದೀರಾ. ಯಾವ್ದ್ರ ಬಗ್ಗೆನೂ ವರಿ ಮಾಡಬೇಡಿ. ಈ ಒಂದು ವೀಕಲ್ಲಿ ಹೊಸ ಪರ್ಸನ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಜೊತೆಗೆ ನಿಮ್ಮ ಶತ್ರುಗಳ ಸಂಹಾರನ ಕೂಡ ಆಗ್ತಿದೆ ಈ ಒಂದು ವೀಕಲ್ಲಿ. ಅದು ಕೂಡ ನಿಮಗೆ ತುಂಬ ಖುಷಿ ಕೊಡು ಸುದ್ದಿ. ಹಾಗೂ ನೀವು ತಿಂತಾ ಇರೋ ಆಹಾರದಲ್ಲಿ ಎಲ್ಲೋ ಒಂದು ರೀತಿ ನಿಮಗೆ ಆರೋಗ್ಯ ಏರುಪೇರುಗಳು ಆಗ್ತಿರಬಹುದು. ಅದ್ರ ಬಗ್ಗೆನೂ ಗಮನ ಕೊಡಿ. ನಿಮ್ಮ ಬಗ್ಗೆ ಕೇರ್ ತಗೊಳ್ಳಿ, ಸೆಲ್ಫ್ ಕೇರ್, ಸೆಲ್ಫ್ ಲವ್ ಮಾಡಿ. ಎಸ್, ನೆಕ್ಸ್ಟ್ ಕಮಿಂಗ್ ಡೇಸ್ ಈ ಒಂದು ವೀಕಲ್ಲಿ ನಿಮಗೆ ಸಾಕಷ್ಟು ಅವಕಾಶಗಳು ನಿಮ್ಮ ಮನೆ ಬಾಗಿಲಿಗೆ ಬರ್ತಿದೆ. ಆ್ಯಂಡ್ ತಾಯಿ ಲಕ್ಷ್ಮೀ ದೇವಿಯ ಅಮ್ಮನ ಆಶೀರ್ವಾದ ಹೆಚ್ಚಾಗಿ ನಿಮಗೆ ಸಿಗ್ತಿದೆ. ಜೊತೆಗೆ ಯಾರಿಗಿಲ್ಲಿ ನೀವು ಹಣನ ಕೊಟ್ಟಿದ್ರಿ ಅಥವಾ ನಿಮ್ಮ ಕೆಲಸದಿಂದ ಅಮೌಂಟ್ ಬರಬೇಕಾಗಿತ್ತು, PF ಅಮೌಂಟ್ ಇರಬಹುದು ಅಥವಾ ನಿಮ್ಮ ಸ್ಯಾಲ್ರಿ ಸ್ಟ್ರಕ್ ಆಗಿರಬಹುದು, ಅದು ಬಂದದೇ ಇರಬಹುದು, ನಿಮಗೆ ಆ ಅಮೌಂಟ್ ಕೂಡ ಬರ್ತಿದೆ. ಆ್ಯಂಡ್ ನಿಮ್ಮ ಕಣ್ಣ ಸುತ್ತ ಡಾರ್ಕ್ ಸರ್ಕಲ್ಸ್ ಹೆಚ್ಚಾಗಿ ಕಾಣಿಸ್ತಿರಬಹುದು ಈ ಒಂದು ವೀಕಲ್ಲಿ. ಸಮ್ ನೆಗೆಟಿವಿಟೀಸ್ ಇದೆ, ಆ ನೆಗೆಟಿವಿಟೀಸ್ನ ಕ್ಲೆನ್ಸ್ ಮಾಡ್ಕೊಳ್ಳಿ. ಎಸ್, ಯಾರೋ ಇಲ್ಲಿ ಹೊಸ ವೆಹಿಕಲ್ ಕೂಡ ತಗೊಳ್ತಿದ್ದೀರಾ. ಆ ವೆಹಿಕಲ್ನಿಂದ ನೀವು ಹೊಸ ಬಿಸ್ನೆಸ್ನ ಕೂಡ ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ. ಖಂಡಿತ ಅದರಲ್ಲಿ ಹೆಚ್ಚು ಸಕ್ಸಸ್ನ ನೋಡ್ತೀರಾ. ಆ್ಯಂಡ್ ಈ ಒಂದು ವೀಕಲ್ಲಿ ನೀವು ಏನು ಹೊಸ ಕೆಲಸ ಮಾಡ್ತಿದ್ದೀರಾ, ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಮುಂದೆ ಹೋಗಿ ಖಂಡಿತ ಅದರಲ್ಲಿ ಸಕ್ಸಸ್ನ ನೋಡ್ತೀರಾ. ಆ್ಯಂಡ್ ಇಲ್ಲಿ ಯಾರು ಟ್ಯಾಟೋ ಹಾಕಿಸ್ಕೋಬೇಕು ಅನ್ನೋ ಆಲೋಚನೆ ಮಾಡ್ತಿದ್ದೀರಾ ಆ್ಯಂಡ್ ಟ್ಯಾಟೋ ಹಾಕಿಸ್ಕೋತಿದ್ದೀರಾ ಕೂಡ. ಆ ಒಂದು ಟ್ಯಾಟೋಸ್ನ ನೀವು ಹಾಕಿಸ್ಕೊಂಡ ಮೇಲಿಂದ ಸಾಕಷ್ಟು ನಿಮ್ಮ ಲೈಫಲ್ಲಿ ಚೇಂಜಸ್ ಆಗ್ತಿದೆ. ಆ್ಯಂಡ್ ಆಲ್ರೆಡಿ ಯಾರಲ್ಲಿ ಟ್ಯಾಟೋ ಹಾಕ್ಸಿದ್ದೀರಾ ಆ್ಯಂಡ್ ಫೆದರ್ಸ್ ಟ್ಯಾಟೋ, ಖಂಡಿತ ನಿಮಗೆ ಒಂದು ಒಳ್ಳೆ ಸಿಹಿ ಸುದ್ದಿನ ನೀವು ಕೇಳ್ತಿದ್ದೀರಾ. ನಂಗೆ ಇಲ್ಲಿ ಗೊತ್ತಿಲ್ಲ ಯಾಕೆ ಈ ಒಂದು ಎನರ್ಜೀಸ್ ಬರ್ತಿದೆ. ಯಾರಿಗಿದು ತಲುಪಬೇಕು ಅವ್ರಿಗೆ ಒಂದು ಮೆಸೇಜ್ ತಲುಪಲಿ. ಎಸ್, ನೀವು ಏನು ಟ್ಯಾಟೋ ಹಾಕಿಸ್ಕೊಂಡಿದ್ದೀರಾ, ಫೆದರ್ ಟ್ಯಾಟೋ, ಖಂಡಿತ ನಿಮಗೆ ನೀವು ನಿರೀಕ್ಷಿಸ್ತಿರೋ ಕೆಲಸ ನಿಮ್ಮ ಕೈಗೆ ಸಿಗ್ತಿದೆ. ಆ್ಯಂಡ್ ಹೆಚ್ಚು ದೂರ ಹೋಗೋದು ಬೇಡ, ಕೈ ಇಟ್ಟಿದ ತಕ್ಷಣ ಅದು ನಿಮಗೆ ಸಿಗ್ತಿದೆ ಈ ಒಂದು ವೀಕಲ್ಲಿ. ಎಸ್, ಈ ಒಂದು ವೀಕಲ್ಲಿ ಹೆಚ್ಚು ಹೆಲ್ಪಿಂಗ್ ಮಾಡ್ತಿದ್ದೀರಾ, ಎಲ್ಲರಿಗೂ ತುಂಬಾ ಪ್ರೀತಿ ಕೊಡ್ತಿದ್ದೀರಾ. ಬಟ್ ನಿಮಗೆಲ್ಲೋ ಆ ಒಂದು ಪ್ರೀತಿ ಹಾಗೂ ಆ ಒಂದು ನಿಮ್ಮ ಬಗ್ಗೆ ಅರ್ಥ ಮಾಡ್ಕೊಳ್ಳಿರೋ ಪರ್ಸನ್, ನಿಮ್ಮನ್ನು ಅರ್ಥ ಮಾಡ್ಕೋಬೇಕಾಗಿರೋ ಪರ್ಸನ್ ನಿಮ್ಮ ಲೈಫಿಗೆ ಸಿಕ್ಕಿಲ್ಲ ಅನ್ನೋ ಒಂದು ಭಾವನೆ ನಿಮಗಿದೆ. ಆ ಭಾವನೆಯಿಂದ ಈಚೆ ಬನ್ನಿ. ಖಂಡಿತ ಈ ಒಂದು ವೀಕಲ್ಲಿ ನಿಮಗೆ ಒಳ್ಳೆ ಪಾರ್ಟ್ನರ್ ಸಿಗ್ತಿದ್ದಾರೆ ಆ್ಯಂಡ್ ತುಂಬಾ ಸಂತೋಷವಾಗಿ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ನೀವು ಎಂಜಾಯ್ ಮಾಡ್ತಿದ್ದೀರಾ. ಆ್ಯಂಡ್ ಯಾರಿಗಿಲ್ಲಿ ಮ್ಯಾರೇಜ್ ಫಿಕ್ಸ್ ಆಗಿಲ್ಲ, ಸಿಂಗಲ್ಸ್ಗೆ ಮ್ಯಾರೇಜ್ ಕಮಿಟ್ಮೆಂಟ್ ಬರ್ತಿದೆ. ಅದಕ್ಕೂ ಮುಂಚೆ ನೀವು ಗೋಗೆ ನಿಮ್ಮ ಕೈ ಹಸ್ತದಿಂದ ಏನಾದರೂ ತಿನ್ನಲಿಕ್ಕೆ ಕೊಡಿ. ಖಂಡಿತ ನಿಮ್ಮ ಒಂದು ಏನು ಪ್ರಾಬ್ಲಮ್ಸ್ ಇತ್ತು, ಅಡೆತಡೆಗಳಾಗಿತ್ತು ನಿಮ್ಮ ಒಂದು ಮ್ಯಾರೇಜ್ಗೆ, ಖಂಡಿತ ಹಸುವು ಗೋ ನಿಮ್ಮನ್ನ ರಕ್ಷಿಸ್ತಿದೆ. ಎಸ್, ಕೋಟಿ ದೇವರು ಆ ಒಂದು ಗೋವಲ್ಲಿ ಇರ್ತಾರೆ. ನಿಮ್ಮ ಪ್ರಾರ್ಥನೆ ಖಂಡಿತ ಆ ದೇವರಿಗೆ ತಲುಪುತ್ತೆ. ಫೈಲ್ ನಂಬರ್ 1. ಆ್ಯಂಡ್ ನಿಮ್ಮ ವಿರುದ್ಧ ಯಾರು ಪಿತೂರಿ ಮಾಡಿದ್ರು, ಸಂಚನ ಮಾಡಿದ್ರು, ನಿಮ್ಮ ಪ್ರೀತಿ ವಿಚಾರದಲ್ಲಿ ನಿಮ್ಗೆ ಈ ಪರ್ಸನ್ ಸಿಗಬಾರ್ದು ಅಂತ ಮಾಡಿದ್ರು, ಆ ಪರ್ಸನ್ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಜೊತೆಗೆ ನಿಮ್ಗೆ ಕೆಲಸ ಆಗಬಾರ್ದು ಅಂತ ಯಾರು ಅಡೆತಡೆ ಮಾಡಿದ್ದಾರೆ, ಗವರ್ಮೆಂಟ್ ಜಾಬ್ ಆಗಿರಬಹುದು ಅಥವಾ ಗವರ್ಮೆಂಟ್ ಜಾಬಲ್ಲಿ ಯಾರು ವರ್ಕ್ ಮಾಡ್ತಿದ್ದೀರಾ, ನಿಮ್ಗೇನು ಟ್ರಬಲ್ಸ್ ಆಗಿತ್ತು ಅದರೆಲ್ಲರಿಂದನೂ ನಿಮಗೆ ಒಂದು ಕಂಪ್ಲೀಟ್ ಆಗಿ ಆ ಒಂದು ನೆಗೆಟಿವಿಟೀಸ್ ತೊಳೆದು ಹೋಗ್ತಿದೆ. ಯಾರನ್ನ ನಂಬಬೇಕು ಅನ್ನೋದು ಫೈಲ್ ನಂಬರ್ 1ಗೆ ಗೊತ್ತಿಲ್ಲ. ಎಲ್ಲರನ್ನೂ ನೀವು
ನಿಮ್ಮವರು, ನಿಮ್ಮ ಒಂದು ಸಂಬಂಧಿಕರು, ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್, ನಿಮ್ಮ ಫ್ರೆಂಡ್ಸ್ ಅಂತ ನೀವು ಏನು ಹೆಚ್ಚು ನಂಬಿದ್ದೀರಾ, ಆ ನಂಬಿಕೆ ಕೆಲವು ವ್ಯಕ್ತಿಗಳು ಈ ಒಂದು ವೀಕಲ್ಲಿ ಉಳಿಸ್ಕೋತಿಲ್ಲ. ಆ ವ್ಯಕ್ತಿಗಳ ಇನ್ನೊಂದು ಮುಖವಾಡ ಕೃಷ್ಣ ಪರಮಾತ್ಮ ಕಳಿಸಿ ಬೀಳಿಸ್ತಿದ್ದಾರೆ. ಆ್ಯಂಡ್ ಆ ಒಂದು ಸೂಚನೆ ನಿಮಗೆ ಹೆಚ್ಚಾಗಿ ಗೊತ್ತಾಗ್ತಿದೆ. ನಿಮ್ಮ ತಾಯಿಯ ನಿಮ್ಮ ಜನ್ಮದಾತೆಯ ತಾಯಿಯ ಆಶೀರ್ವಾದನ ಪಡ್ಕೊಳ್ಳಿ. ಹಾಗೂ ಅವ್ರು ಹೇಳೋ ಒಂದು ಮೆಸೇಜ್ ನಿಮಗೆ ಲೈಫ್ ಲಾಂಗ್ ಒಂದು ರೀತಿ ನಿಮ್ಮ ಲೈಫಲ್ಲಿ ಒಂದು ಗೋಲ್ಡನ್ ಚಾನ್ಸಸ್ನ ನಿಮಗೆ ಸಿಗ್ತಿದೆ. ನಿಮ್ಮ ಜನ್ಮದಾತೆಯ ಆಶೀರ್ವಾದದ ಜೊತೆಗೆ ಅವರು ಹೇಳ್ತಾರೆ ಇವತ್ತು ಒಂದು ಮಾತುಗಳು ಈ ಒಂದು ವೀಕಲ್ಲಿ ನಿಮಗೆ ಜೊತೆ ನೀವೇನು ಮಾತಾಡ್ತಿದ್ದೀರಾ, ನಿಮ್ಮ ಭಾವನೆಗಳನ್ನ ಹಂಚ್ಕೋಬೇಕು ಅಂತಿದ್ದೀರಾ, ಖಂಡಿತ ನಿಮ್ಮ ತಾಯಿಯ ಆಶೀರ್ವಾದ ಹೆಚ್ಚಾಗಿ ನಿಮಗೆ ಸಿಗ್ತಿದೆ. ಅವ್ರು ಹೇಳೋ ಒಂದು ಮಾರ್ಗದರ್ಶನ ನಿಮ್ಮ ಲೈಫ್ ಲಾಂಗ್ ಅದು ಒಂದು ರೀತಿ ಒಂದು ಪಾಠ ಆಗ್ತಿದೆ. ಹಾಗೂ ಅದು ನಿಮಗೆ ಒಂದು ಗೋಲ್ಡನ್ ಆಪರ್ಚುನಿಟಿ ಕೂಡ ಸಿಗ್ತಿದೆ. ನಿಮಗೇನು ಅಡೆತಡೆಯಾಗಿತ್ತು ಅದನ್ನು ನಿಮ್ಮ ತಾಯಿಯೇ ನಿವಾರಣೆ ಮಾಡ್ತಿರಬಹುದು ಈ ಒಂದು ವೀಕಲ್ಲಿ. ಪಾಯಲ್ ನಂಬರ್ 1. ಆ್ಯಂಡ್ ಯಾರಿಗೋ ಇಲ್ಲಿ ಕಾಲು ಗೆಜ್ಜೆ ಕೂಡ ಗಿಫ್ಟ್ ಸಿಗ್ತಿದೆ. ನಿಮ್ಮ ಹಸ್ಬೆಂಡಿಂದ ಇರಬಹುದು, ನಿಮ್ಮ ತಾಯಿ ಕಡೆಯಿಂದ ಇರಬಹುದು. ತುಂಬಾ ಸಂತೋಷ ಪಡ್ತಿದ್ದೀರಾ ಈ ಒಂದು ವೀಕ್. ಪಾಯಲ್ ನಂಬರ್ 1. ಎಸ್, ಯಾರಿಗೆ ನಿಮ್ಮ ಕೈ ಹಸ್ತದಿಂದ ಸಹಾಯನ ಮಾಡ್ತಿದ್ದೀರಾ ಆ ಒಂದು ಅಮೌಂಟ್ ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ನಿಮಗೆ ವಾಪಸ್ ಸಿಗದೆ ಇರಬಹುದು. ಅದ್ರ ಬಗ್ಗೆನೂ ಸ್ವಲ್ಪ ಅಲರ್ಟ್ ಆಗಿರಿ. ನಿಮ್ಮಿಂದ ಸಹಾಯ ಪಡೆದುಕೊಂಡು ನಿಮಗೆ ಮೋಸ ಮಾಡುವಂತ ವ್ಯಕ್ತಿಗಳು ನಿಮಗೆ ಈ ಒಂದು ವೀಕಲ್ಲಿ ಕಣ್ಣ ಮುಂದೆ ಕಾಣಿಸ್ತಿದ್ದಾರೆ. ಈ ಹಿಂದೆ ನಿಮ್ಮ ಹಿಂದೆ ಇದ್ರು, ಬಟ್ ಈಗ ನಿಮ್ಮ ಮುಂದೆನೆ ಕಾಣಿಸ್ತಿದ್ದಾರೆ ಆ ವ್ಯಕ್ತಿ ಯಾರು ಅನ್ನೋದು. ಎಸ್, ಅದ್ರ ಬಗ್ಗೆ ಸ್ವಲ್ಪ ಅಲರ್ಟ್ ಆಗಿರಿ. ಎಸ್, ಓಕೆ. ನೀವು ನಂಬಿರೋ ಭಗವಂತನ ಆಶೀರ್ವಾದ ನಿಮಗೆ ಈ ಒಂದು ವೀಕಲ್ಲಿ ಸಿಗ್ತಿದೆ. ಖಂಡಿತ ಹೆಲ್ಪ್ ಬೇಕಿದ್ರೆ ಏಂಜಲ್ಸ್ ಖಂಡಿತ ಹೆಲ್ಪ್ ಮಾಡ್ತಿದ್ದಾರೆ. ಏಂಜಲ್ಸ್ನ ಕೇಳಿ. ಆ್ಯಂಡ್ ಹೊಸ ಪ್ರೀತಿ ಬರ್ತಿದೆ. ಆ್ಯಂಡ್ ಯಾರನ್ನ ನಿಮ್ಮ ಲೈಫಿಗೆ ರಿಕನ್ಸಿಡರ್ ಮಾಡಬೇಕು, ಯಾವ ಕೆಲಸನ ನೀವು ಮತ್ತೆ ಪುನರಾರಂಭಿಸಬೇಕು ಅಂತ ಅನ್ಕೊಂಡಿದ್ದೀರಾ, ಆ ಕೆಲಸದಲ್ಲಿ ಸಾಕಷ್ಟು ಪ್ರಗತಿನ ನೀವು ನೋಡ್ತಿದ್ದೀರಾ. ನಿಮ್ಮ ಗೋಲ್ ರೀಚ್ ಆಗ್ತಿದ್ದೀರಾ ಈ ಒಂದು ವೀಕಲ್ಲಿ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್. ನಿಮ್ಗೆ ಇಷ್ಟ ಆಗ್ತಾವೆಲ್ಲವೂ ಸಿದ್ಧಿ ಆಗಲಿ ಅಂತ ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿ ಅಮ್ಮನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಟೇಕ್ ಕೇರ್, ಬಾಯ್. ನಮಸ್ತೆ. ಪಾಯಲ್ ನಂಬರ್ 2 ಯಾರಿ ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ ನಿಮಗಾಗಿ ಈ ಒಂದು ವಾರದ ರೀಡಿಂಗ್. ಒಂದು ನಿಮಿಷ ಮೆಡಿಟೇಟ್ ಮಾಡಿ, ನಮ್ಮ ಇಷ್ಟವಾದ ದೇವರನ್ನ ಪ್ರಾರ್ಥನೆ ಮಾಡಿ ಒಂದು ರೀಡಿಂಗ್ನ ನೋಡಿ. ಮೊದಲೇದಾಗಿ ಬೆಲ್ ಏನು ಮೆಸೇಜ್ ಕೊಡುತ್ತೆ ಪಾಯಲ್ ನಂಬರ್ 2ಗೆ ನೋಡೋಣ. ಎಸ್, ಪಾಯಲ್ ನಂಬರ್ 2 ಈ ಒಂದು ವೀಕಲ್ಲಿ ಸಾಕಷ್ಟು ನಿಮಗೆ ಅಭಿವೃದ್ಧಿ ಇದೆ. ಹಾಗೂ ನೀವು ಮಾಡ್ತಿರೋ ಕೆಲಸದಲ್ಲಿ ಅಭಿವೃದ್ಧಿ ಇದೆ. ಹಾಗೂ ಯಾರು ಪ್ರಮೋಷನ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ, ಖಂಡಿತ ಈ ಒಂದು ವೀಕಲ್ಲಿ ಪ್ರಮೋಷನ್ ಕೂಡ ಸಿಗ್ತಿದೆ. ಆ್ಯಂಡ್ ಹಳೆಯ ಸ್ನೇಹಿತರನ್ನ ಭೇಟಿ ಆಗ್ತಿದ್ದೀರಾ. ನರಸಿಂಹಸ್ವಾಮಿ, ಲಕ್ಷ್ಮೀ ನರಸಿಂಹಸ್ವಾಮಿಯ ಆಶೀರ್ವಾದ ನಿಮಗೆ ಈ ಒಂದು ವೀಕಲ್ಲಿ ಸಿಗ್ತಿದೆ. ಸಾಧ್ಯ ಆದರೆ ಈ ಒಂದು ವೀಕಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಲಕ್ಷ್ಮೀ ನರಸಿಂಹಸ್ವಾಮಿ ಸ್ತೋತ್ರ ಮಂತ್ರಗಳನ್ನು ಪಠನೆ ಮಾಡಿ. ಖಂಡಿತ ಇನ್ನು ಯಶಸ್ಸು, ಅಭಿವೃದ್ಧಿ ನಿಮ್ಮ ಲೈಫಲ್ಲಿ ಈ ಒಂದು ವೀಕಲ್ಲಿ ಸಿಗ್ತಿದೆ. ಪಾಯಲ್ ನಂಬರ್ 2. ಎಸ್, ಲೆಟ್ಸ್ ಸಿ ಕಾರ್ಡಿಂದ ಖಂಡಿತ ಸಕ್ಸಸ್ ಇದೆ. ಈ ಒಂದು ವೀಕಲ್ಲಿ ವಿಕ್ಟ್ರಿ ಇದೆ. ಈ ಒಂದು ವೀಕಲ್ಲಿ ನಿಮ್ಮ ಲೈಫಲ್ಲಿ ಒಂದು ರೀತಿ ಚಾಲೆಂಜಸ್ ಏನು ಹಿಂದೆ ನೋಡಿದ್ರಿ, ಚಾಲೆಂಜಸ್ ನೀವಿನ್ನು ಎಕ್ಸೆಪ್ಟ್ ಮಾಡಿದ್ರಿ. ಈ ಚಾಲೆಂಜಸ್ ನಾನು ಗೆಲ್ತೀನಿ ಅಂತ, ಖಂಡಿತ ಅದನ್ನು ನೀವು ಗೆಲ್ತಾ ಇದ್ದೀರಾ. ಗವರ್ಮೆಂಟ್ ಜಾಬಲ್ಲಿ ಯಾರು ವರ್ಕ್ ಮಾಡ್ತಿದ್ದಾರೆ ಖಂಡಿತ ನಿಮಗೆ ಪ್ರಮೋಷನ್ ಸಿಗ್ತಿದೆ. ಆ್ಯಂಡ್ ಸಾಕಷ್ಟು ಯಶಸ್ಸು ಈ ಒಂದು ವೀಕಲ್ಲಿ ಪಾಯಲ್ ನಂಬರ್ 2ಗೆ ಸಿಗ್ತಿದೆ. ನಿಮ್ಮ ಮುಖದಲ್ಲಿ ಹೊಸ ಚೇಂಜಸ್, ಹೊಸ ಗ್ಲೋ ಸಿಗ್ತಿದೆ.
ಅಂಡ್ ಹೊಸ ಬಿಸ್ನೆಸ್ ಕೂಡ ಮಾಡ್ತಿದ್ದೀರಾ, ಅದರಲ್ಲಿ ಅಭಿವೃದ್ಧಿ ಇದೆ. ಯಾರು ಸ್ವಂತ ಬಿಸ್ನೆಸ್ ಮಾಡ್ತಿದ್ದೀರಾ ಖಂಡಿತ ಈ ಒಂದು ವೀಕಲ್ಲಿ ನಿಮಗೆ ಇನ್ನೂ ಹೆಚ್ಚು ಲಾಭನ ನೀವು ನೋಡ್ತಿದ್ದೀರಾ. ಎಸ್, ಫೈಲ್ ನಂಬರ್ 2, ಯಾರಿಗೊಂದು ವೀಕಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀರಾ, ಹ್ಯಾಪಿ ಬರ್ಡೇ ಟು ಯು. ನಿಮ್ಮ ಇಷ್ಟಾರ್ಥವೆಲ್ಲವೂ ಸಿದ್ಧಿ ಆಗಲಿ. ಆಯುಷು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ನಿಮ್ಮ ಬದುಕಲ್ಲಿ ಸಿಕ್ಕಲಿ ಅಂತ ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಸ್, ಆ್ಯಂಡ್ 66 ನಂಬರ್ ಈ ಒಂದು ವೀಕಲ್ಲಿ ಫೈಲ್ ನಂಬರ್ 2ಗೆ ಇಂಪಾರ್ಟೆಂಟ್ ಇರಬಹುದು. ಈ ಒಂದು ವೀಕಲ್ಲಿ ಹೆಚ್ಚು ಯಶಸ್ಸನ್ನು ನೋಡ್ತಿದ್ದೀರಾ. ಆ್ಯಂಡ್ ಈ ಒಂದು ವೀಕಲ್ಲಿ ಅಷ್ಟಲಕ್ಷ್ಮಿಯರು, ಎಷ್ಟು ಲಕ್ಷ್ಮಿಯರಿದ್ದಾರೆ ಎಲ್ಲ ಲಕ್ಷ್ಮಿಯರು ನಿಮ್ಮ ಮನೆಯಲ್ಲೇ ಇದ್ದಾರೆ. ಈ ಒಂದು ವೀಕಲ್ಲಿ ಫೈಲ್ ನಂಬರ್ 2 ಏನೋ ಒಂದನ್ನ ನಿರೀಕ್ಷೆ ಮಾಡ್ತಿದ್ದೀರಾ ನಿಮ್ಮ ಲೈಫಲ್ಲಿ, ಇದು ಆಗಬೇಕು ಅಂತ. ಖಂಡಿತ ಆ ಒಂದು ಕೆಲಸ ಈ ಒಂದು ವೀಕಲ್ಲಿ ಆಗ್ತಿದೆ. ಹಾಗೂ ಈ ಹಿಂದೆ ಆಗಿರೋ ಘಟನೆಗಳ ಬಗ್ಗೆ ಹೆಚ್ಚು ವರಿ ಮಾಡ್ತಿದ್ದೀರಾ, ಅದರಿಂದ ಈಚೆ ಬನ್ನಿ. ಹಾಗೂ ಸಾಕಷ್ಟು ಉನ್ನತವಾದ ಸ್ಥಾನಕ್ಕೆ ಹಾಗೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇನ್ನೂ ಹೆಚ್ಚು ಪ್ರಗತಿನ ನೋಡಲಿಕ್ಕೆ ಹಾಗೂ ನಿಮ್ಮ ಕೆಲಸದಲ್ಲಿ ಇನ್ನೂ ಹೆಚ್ಚು ತಿಳ್ಕೊಳ್ಳಿಕ್ಕೆ ನಿಮಗೆ ದಾರಿ ಸಿಗ್ತಿದೆ. ಆ್ಯಂಡ್ ಏನೋ ಒಂದು ಮೆಸೇಜ್ ನಿಮಗೆ ಬೇಕಾಗಿದೆ ಭಗವಂತನ ಕಡೆಯಿಂದ, ಏನೋ ಒಂದು ಮೆಸೇಜ್ ನಿಮಗೆ ಏನೋ ಸೂಚನೆಗಳನ್ನು ಕೊಡ್ತಿದ್ದಾರೆ. ಆ ಸೂಚನೆಯಂತೆಯೇ ಅನುಸರಿಸಿದರೆ ಖಂಡಿತ ನೀವು ಅಂದ್ಕೊಂಡಿರೋದನ್ನ ಇನ್ನೂ ಶೀಘ್ರದಲ್ಲಿ ಈ ಒಂದು ಮಂತ್ ಹೆಂಡಲ್ಲಿ ಅದನ್ನು ನೀವು ಸಿದ್ಧಪಡಿಸ್ಕೋತಿದ್ದೀರಾ. ಫೈಲ್ ನಂಬರ್ 2. ಎಸ್, ಸ್ವಲ್ಪದ ಶಾಂತಿ ಮಾಡಿಸ್ಕೋಬೇಕಿದೆ. ಸೊ ಎಲ್ಲಿ ಯಾರೋ ಕಾಳ ಆಸ್ತಿಗೆ ಕೂಡ ಹೋಗ್ತಿದ್ದೀರಾ. ನಿಮ್ಮ ಕನಸಿನಲ್ಲಿ, ನಿಮ್ಮ ಡ್ರೀಮ್ಸ್ ಅಲ್ಲಿ ಆಗಿರಬಹುದು ಅಥವಾ ಲೈವ್ ಆಗಿ ಆಗಿರ್ಬೋದು, ಹೆಚ್ಚು ಸರ್ಪಗಳನ್ನು ನೋಡ್ತಿದ್ದೀರಾ. ಸೊ ಈ ಒಂದು ವೀಕಲ್ಲಿ ನೀವು ಕುಕ್ಕೆ ಸುಬ್ರಹ್ಮಣ್ಯ ಹಾಗೂ ಕಾಳಹಸ್ತಿಗೆ ಟ್ರಾವೆಲ್ ಮಾಡ್ತಿರಬಹುದು. ಸೊ ನಿಮ್ಮ ಹಿರಿಯರಿಂದ ಏನೋ ಒಂದು, ನಿಮ್ಮ ಪೂರ್ವಜರಿಂದ ಒಂದೇನೋ ಸಂದೇಶ ನಿಮಗೆ ಸಿಗಬೇಕಿದೆ. ಎಲ್ಲೋ ಒಂದು ರೀತಿಯ ಅವರಾಗೆ ಶಾಂತಿನ ನೀವು ಮಾಡದೇ ಇರಬಹುದು. ಆ ಕಾರಣದಿಂದ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯತೆ ನಡೀದೇ ಇರಬಹುದು. ನಿಮ್ಮ ಕೆಲಸ ಕಾರ್ಯಗಳು ಅಡೆತಡೆ ಆಗಿರಬಹುದು. ಅದಕ್ಕೆ ಈ ಒಂದು ವೀಕಲ್ಲಿ ನಿಮಗೆ ಒಂದು ಕ್ಲಾರಿಟಿ ಸಿಗ್ತಿದೆ. ಯಾವ ದಾರಿಯಲ್ಲಿ ಹೋಗಬೇಕು, ಏನನ್ನ ಪರಿಹಾರ ಮಾಡಿಕೋಬೇಕು ಅನ್ನೋ ಒಂದು ದಾರಿ ನಿಮಗೆ ಈ ಒಂದು ವೀಕಲ್ಲಿ ಫೈಲ್ ನಂಬರ್ 2ಗೆ ಸಿಗ್ತಿದೆ. ಎಸ್, ಇಷ್ಟು ದಿವಸ ಎಲ್ಲರ ಮಾತಿಗೂ ತಲೆ ಕೊಟ್ಟು ತುಂಬಾ ನೋವು ಪಟ್ಟಿದ್ದೀರಾ. ಈ ಒಂದು ವೀಕಲ್ಲಿ ಯಾರ ಮಾತಿಗೂ ನೀವು ಕೇರ್ ಮಾಡದೆ ಮುನ್ನೋಗ್ತಿದ್ದೀರಾ. ಆ್ಯಂಡ್ ಇಷ್ಟು ದಿವಸ ನಿಮಗೆ ಏನು ಅಡೆತಡೆ, ಭಿನ್ನಾಭಿಪ್ರಾಯಗಳಾಗಿತ್ತು ನಿಮ್ಮ ಕುಟುಂಬದ ಮಧ್ಯೆ ಹಾಗೂ ನಿಮ್ಮ ಸ್ನೇಹಿತರ ಮಧ್ಯೆ ಹಾಗೂ ನಿಮ್ಮ ದಾಂಪತ್ಯ ಜೀವನದಲ್ಲಿ, ಅದೆಲ್ಲವೂ ತೊಳೆದು ಹೋಗ್ತಿದೆ. ಹಾಗೂ ಯಾರಿಗೆ ಕಿವಿಗೆ ಸಂಬಂಧಪಟ್ಟಾಗೆ ಪ್ರಾಬ್ಲಮ್ಸ್ ಇತ್ತು ಈ ಹಿಂದೆ, ಈ ಒಂದು ವೀಕಲ್ಲಿ ಆ ಒಂದು ಪ್ರಾಬ್ಲಮ್ಸ್ ಕೂಡ ನಿಮಗೆ, ಆ ಒಂದು ಆರೋಗ್ಯದಲ್ಲಿ ಚೇತರಿಕೆ ಕೂಡ ನೋಡ್ತಿದ್ದೀರಾ. ನಿಮ್ಮ ಆರೋಗ್ಯ ಈ ಒಂದು ವೀಕಲ್ಲಿ ಸುಧಾರಣೆ ನೋಡ್ತಿದೆ. ಎಸ್, ಯಾರೋ ಈ ಒಂದು ವೀಕಲ್ಲಿ ಒಂದು ಸುದ್ದಿ ಕೂಡ ಅರಿಬಹುದು. ತಾಯಿಯ ಒಂದು ವಿಗ್ರಹದಲ್ಲಿರುವಂತಹ ಒಂದು ಸರ ಕಳ್ತನ ಆಗೋ ಸಾಧ್ಯತೆ ಇದೆ. ಅದು ಒಂದು ನ್ಯೂಸ್ ಆಗಿ ವೈರಲ್ ಆಗಬಹುದು. ಎಸ್, ಆ ರೀತಿ ಮಾಡಿದವರಿಗೆ ಆ ತಾಯಿ ಒಂದು ದಾರಿನ ತೋರಿಸ್ತಾರೆ. ಈ ಒಂದು ಸುದ್ದಿನ ನೀವು ಹೆಚ್ಚು ಕೇಳಬಹುದು ಸೋಷಿಯಲ್ ಮೀಡಿಯಾದಲ್ಲಿ. ಎಸ್, ಆ ತಾಯಿಯ ಮೂರ್ತಿಯ ಒಂದು ವಿಗ್ರಹದಲ್ಲಿರೋ ಒಂದು ಏನು ತಾಯಿಗೆ ಸಂಬಂಧಪಟ್ಟಿರುವಂತಹ ಸರನ ಕದಿಯಕ್ಕೆ ಪ್ರಯತ್ನಿಸಬಹುದು. ಅದು ವಾಪಸ್ ತಾಯಿಗೆ ಬಂದು ಸೇರುತ್ತೆ. ಎಸ್, ಈ ಒಂದು ವೀಕಲ್ಲಿ ಹೆಚ್ಚು ಕ್ರಿಸ್ಟಲ್ಸ್ ಬಗ್ಗೆ ನೀವು ತಿಳ್ಕೊಳ್ತಿದ್ದೀರಾ. ಆ್ಯಂಡ್ ನೀವು ತುಂಬ ಪ್ರೊಟೆಕ್ಷನ್ ಅಲ್ಲಿ ಇದ್ದೀರಾ. ಆ್ಯಂಡ್ ಯಾವುದೋ ಒಂದು ದೃಷ್ಟಿಯ ದಾಟನ ನೀವು ದಾಟಿರೋದ್ರಿಂದ ಸ್ವಲ್ಪ ನಿಮ್ಮ ಆರೋಗ್ಯದಲ್ಲಿ ಅಡೆತಡೆ ಆಗಿದೆ. ಅವರ ಒಂದು ಯಾರೋ ಮಾಡಾಕಿರೋ ದೃಷ್ಟಿನ ದಾಟಿದ್ದೀರಾ ಅನ್ಸುತ್ತೆ. ಅದನ್ನ ನೀವು ಕ್ಲೆನ್ಸ್ ಮಾಡ್ಕೋಬೇಕಿದೆ. ಎಸ್, ಯಾರೋ ವ್ಯಕ್ತಿಗೋಸ್ಕರ ಭೇಟಿ ಆಗ್ಲಿಕ್ಕೆ
ವೆಯ್ಟ್ ಮಾಡ್ತಿರಬಹುದು. ಯಾವ ವ್ಯಕ್ತಿಗೋಸ್ಕರ ನೀವು ವೆಯ್ಟ್ ಮಾಡ್ತಿದ್ದೀರಾ ಭೇಟಿ ಆಗ್ಬೇಕು ಅಂತ, ಆ ವ್ಯಕ್ತಿಗೆ ಈ ಒಂದು ವೀಕಲ್ಲಿ ಆ ವ್ಯಕ್ತಿನ ಭೇಟಿ ಆಗ್ತಿದ್ದೀರಾ. ಆ್ಯಂಡ್ ನಿಮ್ಮ ಲೈಫಲ್ಲಿ ಹೊಸ ಒಂದು ಸುದ್ದಿ ಹರಿದಾಡ್ತಿದೆ, ಹೊಸದೊಂದು ಚೇಂಜಸ್ ಬರ್ತಿದೆ. ಆ್ಯಂಡ್ ಯಾರಿಗೋಸ್ಕರ ನಿಮ್ಮ ಪ್ರೀತಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ಆ ಪರ್ಸನ್ ಒಪ್ಪಿಲ್ಲ ನಿಮ್ಮ ಒಂದು ಪ್ರೀತಿನ ಅಂತ, ಆ ಪರ್ಸನ್ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಆ್ಯಂಡ್ ನಿಮ್ಮ ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್, ನಿಮ್ಮ ಮನೆಯಲ್ಲಿ ಹಿರಿಯರು ಯಾರಿದ್ದಾರೆ ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ನೀವು ಗಮನ ಕೊಡಬೇಕಿದೆ. ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗಬಹುದು ಈ ಒಂದು ವೀಕಲ್ಲಿ. ಹೆಚ್ಚು ತಲೆ ಕೆಡಿಸ್ಕೋಬೇಡಿ. ಸಣ್ಣ ಪುಟ್ಟ ಒಂದು ಪ್ರಾಬ್ಲಮ್ಸ್, ಶೀತ, ಕೆಮ್ಮು, ನೆಗಡಿಗಳು ಈ ಒಂದು ವೀಕಲ್ಲಿ ಆಗಬಹುದು. ವೈದ್ಯರನ್ನ ಭೇಟಿಯಾಗಿ ನಿಮ್ಮ ಹಿರಿಯರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಎಸ್, ಫೈಲ್ ನಂಬರ್ 2. ಒಂದು ರೀತಿ ಈ ಒಂದು ವೀಕಲ್ಲಿ ಭಗವಂತ ನಿಮಗೆ ಏನೋ ಒಂದು ಆಶೀರ್ವಾದನ, ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಆ ಒಂದು ಆಶೀರ್ವಾದ, ಪ್ರೊಟೆಕ್ಷನ್ ಹೇಗಿದೆ ಅಂದರೆ, ನೀವು ಏನು ಸಿದ್ಧಿಪಡಿಸ್ಕೊಳ್ಳೋಕೆ ಆಗಿಲ್ಲ ಇಷ್ಟು ದಿವಸಗಳ ನಂತರ ಆ ಒಂದು ಕಾರ್ಯ ಸಿದ್ಧಿ ಆಗ್ತಿದೆ. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯತೆ ನಡೀತಿದೆ. ಇಷ್ಟು ದಿವಸಗಳ ನಂತರ ಏನೋ ಒಂದು ಚೇತರಿಕೆ, ಸಮಾಧಾನ, ಸಂತೋಷ ನಿಮಗೆ ಸಿಗ್ತಿದೆ. ಯಾರಿಂದ ನೀವು ಮಾತು ಬಿಟ್ಟು ದೂರ ಹೋಗಿದ್ರು ಆ ಪರ್ಸನ್ ನಿಮ್ಮ ಲೈಫಿಗೆ ವಾಪಸ್ ಬರ್ತಾರೆ. ನಿಮ್ಮ ಪ್ರೀತಿಯಲ್ಲಿ ಅಭಿವೃದ್ಧಿ ಇದೆ. ನಿಮ್ಮ ಫ್ರೆಂಡ್ಶಿಪ್ ಇನ್ನೂ ಹೆಚ್ಚು, ನಿಮ್ಮ ಫ್ರೆಂಡ್ಶಿಪ್ ಮಧ್ಯೆ ಏನು ಭಿನ್ನಾಭಿಪ್ರಾಯ ಇತ್ತು ಅದು ಕೂಡ ನಿವಾರಣೆ ಆಗ್ತಿದೆ ಫೈಲ್ ನಂಬರ್ 2ಗೆ. ಎಸ್, ಯಾವುದೋ ಒಂದು ಪುಣ್ಯಕ್ಷೇತ್ರದ ಆಲಯ, ಆ ಒಂದು ಕ್ಷೇತ್ರ ದರ್ಶನ ಮಾಡೋದ್ರಿಂದ, ಆ ಒಂದು ಸನ್ನಿಧಾನಕ್ಕೆ ನೀವು ಹೋಗಿ ಬರೋದ್ರಿಂದ, ಆ ಒಂದು ದೇವಿಯ ಆಶೀರ್ವಾದನ ನೀವು ಪಡ್ಕೊಳ್ಳೋದ್ರಿಂದ ನಿಮ್ಮ ಇಷ್ಟಾರ್ಥ ಬೇಗ ಸಿದ್ಧಿಯಾಗುತ್ತೆ. ನಿಮಗಾಗಿರೋ ಏನು ಪ್ರಾಬ್ಲಮ್ಸ್ ಆಗಿದೆ ಅದರಿಂದ ನೀವು ಈಚೆ ಬರ್ತಿದ್ದೀರಾ. ಯಾವ ಕ್ಷೇತ್ರ, ಆ ತಾಯಿಯ ಸನ್ನಿಧಾನಕ್ಕೆ ನೀವು ಹೋಗಬೇಕು ಅಂತ ಪ್ರಯತ್ನ ಪಡ್ತಿದ್ದೀರಾ, ಖಂಡಿತ ಆ ಒಂದು ತಾಯಿ ಸನ್ನಿಧಾನಕ್ಕೆ ಈ ಒಂದು ವೀಕಲ್ಲಿ ಹೋಗ್ತಿದ್ದೀರಾ ಕೂಡ. ಆ್ಯಂಡ್ ಅರಿಕೆನ ಕೂಡ ಸಲ್ಲಿಸ್ತಿದ್ದೀರಾ. ಎಸ್, ಎಲ್ಲೋ ಒಂದು ರೀತಿ ಎಲ್ಲವೂ ಸಿಗ್ತಿದೆ, ಏನೋ ಒಂದು ಮಿಸ್ ಹೊಡಿತಿದೆ ಅಂತ ನಿಮ್ಗೆ ಅನಿಸ್ಬಹುದು ಈ ಒಂದು ವೀಕಲ್ಲಿ. ಅದನ್ನ ಅನಿಸ್ತಾ ಇರೋದು ನಿಮ್ಮ ಒಂದು ಶತ್ರುಗಳು. ಸೊ ಅವರಿಂದ ನೀವು ಸ್ವಲ್ಪ ಈ ಒಂದು ವೀಕಲ್ಲಿ ಅಲರ್ಟ್ ಆಗಿರ್ಬೇಕಿದೆ. ನಿಮ್ಮಿಂದ ಅವರು ಕೂಡ ಅಲರ್ಟ್ ಆಗಿರ್ಬೇಕಿದೆ. ಬಿಕಾಸ್ ಈ ಒಂದು ವೀಕಲ್ಲಿ ನಿಮಗೆ ಏನೇ ಟ್ರಬಲ್ ಮಾಡಿದ್ರು ಭಗವಂತ ಅದನ್ನ ನೋಡ್ತಿದ್ದಾರೆ. ಅದನ್ನ ಅವ್ರಿಗೆ ಆ ಒಂದು ನೋವನ್ನ ವಾಪಸ್ ಕೊಡ್ತಿದ್ದಾರೆ. ಜೊತೆಗೆ ಕೋರ್ಟ್ ವಿಚಾರದಲ್ಲಿ ಏನು ನಿಮಗೆ ಪ್ರಾಬ್ಲಮ್ಸ್ ಇತ್ತು, ಇನ್ನು ಕಂಪ್ಲೀಟ್ ಆಗಿಲ್ಲ ಅಂತ ವೇಟ್ ಮಾಡ್ತಿದ್ರಿ, ಖಂಡಿತ ಈ ಒಂದು ವೀಕಲ್ಲಿ ಅದು ಕೂಡ ಕೆಲಸ ಏನು ಬಾಕಿ ಉಳಿತಿತ್ತು ಅದು ಕೂಡ ಕಂಪ್ಲೀಟ್ ಆಗ್ತಿದೆ ಕೂಡ. ಹೊಸ ಹೊಸ ವ್ಯಕ್ತಿಗಳನ್ನ ಭೇಟಿ ಆಗ್ತಿದ್ದೀರಾ, ಹಾಗೂ ಹೊಸ ಮನೆಗೆ ಕೂಡ ಹೋಗ್ತಿದ್ದೀರಾ. ಹಾಗೂ ನಿಮಗೆ ಯಾರು ಹರ್ಟ್ ಮಾಡಿದ್ರು ಆ ಪರ್ಸನ್ಸ್ಗೆ ನಿಮ್ಮ ಪೂರ್ವಜರಾಗಿರಬಹುದು, ನೀವು ನಂಬಿರೋ ಶಕ್ತಿ ದೇವರಾಗಿರಬಹುದು, ಅದಕ್ಕೆ ಅವರು ಕ್ಷಮೆ ಕೊಡೋದಿಲ್ಲ. ನಿಮ್ಮನ್ನ ಹೆಚ್ಚು ಪ್ರೊಟೆಕ್ಷನ್ ಆಗಿ ಕಾಪಾಡ್ತಿದ್ದಾರೆ ನಿಮ್ಮ ಪೂರ್ವಜರರು. ಆ್ಯಂಡ್ ಏನೋ ಒಂದು ನಿಮ್ಮಿಂದ ಯಾರು ಈ ಹಿಂದೆ ನಿಮ್ಮಿಂದ ಸಹಾಯ ಪಡೆದುಕೊಂಡು ನಿಮಗೆ ನೋವು ಮಾಡಿದ್ದಾರೆ, ನಿಮಗೆ ವಂಚನೆ ಮಾಡಿದ್ದಾರೆ, ಆ ವ್ಯಕ್ತಿಗಳಿಗೆ ಪ್ರಾಬ್ಲಮ್ಸ್ ಈ ಒಂದು ವೀಕಲ್ಲಿ ಹೆಚ್ಚಾಗಿ ಕಾಡ್ತಿದೆ. ಫೈಲ್ ನಂಬರ್ 2. ಯಾರಿಗೆ ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ, ಒಂದು ರೀತಿ ಲೇಸಿನೆಸ್ ಇತ್ತು ನಿಮ್ಮ ಈ ಒಂದು ಹಿಂದೆ, ಬಟ್ ಈ ಒಂದು ವೀಕಲ್ಲಿ ಆ ಲೇಸಿನೆಸ್ ಕೂಡ ಹೋಗ್ತಿದೆ. ಆ್ಯಂಡ್ ತುಂಬ ಅಬ್ಸರ್ವ್ ಮಾಡ್ತಿದ್ದೀರಾ, ತುಂಬ ತಿಳ್ಕೊಳ್ತಿದ್ದೀರಾ. ಆ್ಯಂಡ್ ಹೇಗೋ ಒಂದು ರೀತಿ ಸ್ಟ್ರೆಸ್ ಅನ್ನಿಸ್ತಿದೆ, ಬಟ್ ಆ ಸ್ಟ್ರೆಸ್ ನಿಮಗೆ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಅಭಿವೃದ್ಧಿನ ತಂದುಕೊಡ್ತಿದೆ. ನೀವೇನು ಥಿಂಕ್ ಮಾಡ್ತಿದ್ದೀರಾ ಅದೇ ಈ ಒಂದು ವೀಕಲ್ಲಿ ನಡೀತಿದೆ. ನೀವೇನು ಕೈಗೆ ಎತ್ಕೋತಿದ್ದೀರ ಕೆಲಸ ಅದು ಕಂಪ್ಲೀಟಾಗಿ ಆಗ್ತಿದೆ. ಒಂದು ರೀತಿ ಅದೃಷ್ಟ ನಿಮ್ಮ ಕಡೆ ಇದೆ ಈ ಒಂದು ವೀಕಲ್ಲಿ. ಎಸ್, ನಿಮ್ಮ ಗುರುಗಳ ಆಶೀರ್ವಾದ ನಿಮಗೆ ಸಿಗ್ತಿದೆ, ಹಾಗೂ ನಿಮ್ಮ ಅಣ್ಣನಿಂದ ನಿಮಗೆ ಏನೋ ಒಂದು ಉಡುಗೊರೆ ಕೂಡ ಸಿಗ್ತಿದೆ. ನಿಮ್ಮ ಒಂದು ಬ್ರದರಿಂದ ನಿಮಗೆ ಏನೋ ಒಂದು ಉಡುಗೊರೆ ಸಿಗ್ತಿದೆ. ತುಂಬ ಸಂತೋಷ ಪಡ್ತಿದ್ದೀರಾ, ಹ್ಯಾಪಿನೆಸ್ ಪಡ್ತಿದ್ದೀರಾ, ಟ್ರಾವೆಲ್ ಮಾಡ್ತಿದ್ದೀರಾ,
ಹಾಗೂ ತುಂಬ ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳನ್ನ ನೀವು ತುಂಬ ಖುಷಿಯಿಂದ ಇಡ್ತಿದ್ದೀರಾ. ಆ್ಯಂಡ್ ಹೆಚ್ಚು ಈ ಒಂದು ವೀಕಲ್ಲಿ ತುಂಬಾ ಚೇಂಜಸ್ನ ನೋಡ್ತಿದ್ದೀರಾ. 11-11 ಟೈಮಿಂಗ್ ಕೂಡ ನೀವು ಹೆಚ್ಚಾಗಿ ವಾಚ್ ಮಾಡ್ತಿರಬಹುದು. ಈ ಒಂದು ನಂಬರ್ ನಿಮಗೆ ಇಂಪಾರ್ಟೆಂಟ್ ಇರಬಹುದು. ಎಸ್, ತುಂಬಾ ಸ್ಟ್ರೆಂತ್ ಇದೆ ಈ ಒಂದು ವೀಕಲ್ಲಿ ಪೈಲ್ ನಂಬರ್ 2ಗೆ. ಎಸ್, ನಿಮ್ಮ ದಾಂಪತ್ಯ ಜೀವನದಲ್ಲಿ ಏನು ಬಿರುಕುಗಳಾಗಿತ್ತು, ನೋವುಗಳಾಗಿತ್ತು, ಅಥವಾ ನಿಮ್ಮನ್ನ ಹೆಚ್ಚು ಅರ್ಥ ಮಾಡ್ಕೋತೀರಾ ನಿಮ್ಮ ಪಾರ್ಟ್ನರ್ ಅಂತ ನೀವು ವರಿ ಮಾಡ್ತಿದ್ರೆ, ಹೆಚ್ಚು ಟೈಮ್ ಕೊಡ್ತೀರಾ ಅಂತ ನೀವು ವರಿ ಮಾಡ್ತಿದ್ರೆ, ಖಂಡಿತ ಈ ಒಂದು ವೀಕಲ್ಲಿ ಏನು ಅಡೆತಡೆಗಳಿತ್ತು ಅದರಿಂದ ನೀವು ಈಚೆ ಬರ್ತಿದ್ದೀರಾ. ಪೈಲ್ ನಂಬರ್ 2. ಎಸ್, ನಿಮ್ಮ ಒಂದು ಆಸೆ ಈಡೇರೋ ಟೈಮ್ ಬಂದಿದೆ. ಜೊತೆಗೆ ಎಲ್ಲಮ್ಮ ತಾಯಿಯ ಆಶೀರ್ವಾದ ಹೆಚ್ಚಾಗಿದೆ. ನೀವು ಕೇಳಿರೋ ವರನ ತಾಯಿ ಕರುಣಿಸಿ ಕೊಡ್ತಿದ್ದಾರೆ. ಹೆಚ್ಚು ನವಿಲನ್ನ ನೋಡ್ತಿದ್ದೀರಾ, ಹೆಚ್ಚು ಮನೇನ ಕ್ಲೆನ್ಸ್ ಮಾಡ್ತಿದ್ದೀರಾ ಈ ಒಂದು ವೀಕಲ್ಲಿ. ಆ್ಯಂಡ್ ಹೆಚ್ಚು ಭಗವಂತನ ಮೇಲೆ ಈ ಒಂದು ವೀಕಲ್ಲಿ ಹೆಚ್ಚು ಪುಣ್ಯಕ್ಷೇತ್ರನ ದರ್ಶನ ಮಾಡ್ತಿದ್ದೀರಾ. ಹೆಚ್ಚು ಭಗವಂತನ ಸ್ಮರಣೆಯಲ್ಲಿ ಹೆಚ್ಚು ಟೈಮ್ನ ಸ್ಪೆಂಡ್ ಮಾಡ್ತಿದ್ದೀರಾ. ಖಂಡಿತ ಈ ಒಂದು ವೀಕಲ್ಲಿ ಹೊಸ ವಿಚಾರಗಳನ್ನ ನೀವು ತಿಳ್ಕೊಳ್ತಿದ್ದೀರಾ. ಅದನ್ನ ಭಗವಂತನೇ ನಿಮಗೆ ದಾರಿ ತೋರಿಸ್ಕೊಡ್ತಿದ್ದಾರೆ. ಹಾಗೂ ನೀವು ಯಾರನ್ನ ಮಿಸ್ ಮಾಡಿಕೊಂಡು ಅಳ್ತಿದ್ದೀರಾ, ಅವ್ರು ಈ ಒಂದು ಭೂಮಿನ ತ್ಯಜಿಸಿ ಹೋಗಿದ್ದಾರೆ, ಆ ವ್ಯಕ್ತಿಗಳ ಬಗ್ಗೆ ನೀವು ಎಷ್ಟು ವರಿ ಮಾಡ್ತಿದ್ದೀರಾ, ಅವ್ರು ವಾಪಸ್ ಬರೋದಿಕ್ಕಾಗೋದಿಲ್ಲ. ಎಸ್, ಅದರಿಂದ ನೀವು ಈಚೆ ಬರಬೇಕಾಗಿದೆ. ಆ ಒಂದು ನೋವಿಂದ ಈಚೆ ಬರಬೇಕಾಗಿದೆ. ನೀವೆಷ್ಟು ಕಣ್ಣೀರು ಹಾಕಿದ್ರೂ ಆ ವ್ಯಕ್ತಿ ವಾಪಸ್ ಬರ್ಲಿಕ್ಕಾಗೋದಿಲ್ಲ. ಅವರು ಭಗವಂತನ ಹತ್ರ ಇದ್ದಾರೆ. ಸೊ ನೀವು ಹೆಚ್ಚು ಏನು ಅಳ್ತಿದ್ದೀರಾ, ನೋವು ತಿಂತಿದ್ದೀರಾ, ನಿಮಗೆ ಯಾರೇ ಒಂದು ನೋವನ್ನು ಮಾಡಿದ್ದಾರೆ, ನಿಮಗೆ ಯಾರೇ ಒಂದು ಹರ್ಟ್ ಮಾಡಿದ್ದಾರೆ, ಅದರಿಂದ ನಿಮಗೆ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಹೆಚ್ಚು ಉತ್ತರಗಳು ನಿಮಗೆ ಭಗವಂತ ದಾರಿ ತೋರಿಸ್ಕೊಡ್ತಾರೆ. ಎಸ್, ನಿಮ್ಮ ಲೈಫಿಗೆ ಹೊಸ ಪಾರ್ಟ್ನರ್ ಕೂಡ ಎಂಟ್ರಿ ಆಗ್ತಿದ್ದಾರೆ. ಹೊಸ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಭಗವಂತ ಕಳಿಸ್ಕೊಡ್ತಿದ್ದಾರೆ. ಒಂದನ್ನ ಕಳ್ಕೊಂಡ್ರೆ ಇನ್ನೊಂದು ರೂಪದಲ್ಲಿ ಭಗವಂತ ದಾರಿನ ತೋರಿಸ್ಕೊಡ್ತಾರೆ. ಎಸ್, ಭಗವಂತನ ನಿರ್ಧಾರ ಹೇಗಿದೆ ಅನ್ನೋದಕ್ಕೆ ಊಹಿಸ್ಲಿಕ್ಕೆ ಆಗೋದಿಲ್ಲ. ಈ ಒಂದು ವೀಕಲ್ಲಿ ಏನೇನೆಲ್ಲ ನೀವು ಈ ಹಿಂದೆ ನೋಡಿ ನೋವು ತಿಂದಿದ್ದೀರಾ, ಅದರಿಂದ ಆ ಪೆಟ್ಟಿನಿಂದ ಈಚೆ ಬರ್ತಿದ್ದೀರಾ. ಎಸ್, ಆಸನಾಂಬೆಯ ಆ ತಾಯಿಯ ಆಶೀರ್ವಾದ ನಿಮಗೆ ಈ ಒಂದು ವೀಕಲ್ಲಿ ಒಂದು ರಕ್ಷಣೆಯಾಗಿ, ನಿಮ್ಮ ಮನೆ ರಕ್ಷಣೆಯಾಗಿ, ಸುರಕ್ಷಿತವಾಗಿ ಒಂದು ಚೇಂಜಸ್ನ ತಂದ್ಕೊಡ್ತಿದೆ. ನಿಮ್ಮ ಮಕ್ಕಳ ಎಜುಕೇಶನ್, ಕೆಲಸ ಕಾರ್ಯಗಳು ಏನು ಸಿದ್ಧಿ ಆಗ್ತಿಲ್ಲ ಅಂತ ನೀವು ವರಿ ಮಾಡ್ತಿದ್ರಿ, ನಿಮ್ಮ ಮಕ್ಕಳ ಬೇಡಿಕೆ ಈಡೇರ್ತಿದೆ. ಸೊ ನೀವು ಹೆಚ್ಚು ಸೈಲೆನ್ಸಿಂದ ಇರ್ತಿದ್ದೀರಾ, ಹೆಚ್ಚು ನೋಡ್ತಿದ್ದೀರಾ. ಎಷ್ಟು ನೋವು ತಿಂದಿದ್ರಿ, ಈಗ ನೀವು ಗರ್ಜನೆ ಮಾಡ್ತಿಲ್ಲ, ಸೈಲೆಂಟ್ ಇಂದ ಅಬ್ಸರ್ವ್ ಮಾಡ್ತಿದ್ದೀರಾ. ಪೈಲ್ ನಂಬರ್ 2, ಅದರಿಂದ ನಿಮಗೆ ಸಾಕಷ್ಟು ಉತ್ತರಗಳನ್ನ ಭಗವಂತ, ಲಕ್ಷ್ಮೀ ದೇವಿ ಹಾಗೂ ವಿಷ್ಣು ದೇವರು ನಿಮಗೆ ಅದನ್ನ ದಾರಿ ತೋರಿಸ್ಕೊಡ್ತಿದ್ದಾರೆ. ಎಸ್, ಈ ಒಂದು ವೀಕಲ್ಲಿ ನಿಮ್ಗೆ ಒಂದು ಸೂಚನೆಗಳು ಸಿಗಬಹುದು. ನಿಮ್ಮ ಕನಸಿನಲ್ಲಿ, ನಿಮ್ಮ ಡ್ರೀಮ್ಸ್ ಅಲ್ಲಿ ಯಾರು ನಿಮಗೆ ತೊಂದರೆ ಮಾಡ್ತಿದ್ರು, ಅವ್ರಿಗೆ ಏನಾಗ್ತದೆ ಅನ್ನೋದು ನಿಮಗೆ ಸೂಚನೆ ಭಗವಂತ ತೋರಿಸ್ತಿದ್ದಾರೆ. ಆ್ಯಂಡ್ ನಿಮ್ಮಿಂದ ತ್ಯಜಿಸಿ ಹೋಗಿರೋ ವ್ಯಕ್ತಿಗಳಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಆ್ಯಂಡ್ ನಿಮಗೆ ಧೈರ್ಯ ಸಿಗ್ಲಿ, ಆ್ಯಂಡ್ ಅದನ್ನ ಜೀರ್ಣಿಸ್ಕೊಳ್ಳೋ ಶಕ್ತಿ ದೇವರು ನಿಮಗೆ ಕೊಡ್ಲಿ. ಆ್ಯಂಡ್ ಯಾರಲ್ಲಿ ಕಣ್ಣೀರು ಹಾಕ್ತಿದ್ದೀರಾ, ಎಸ್, ಕಣ್ಣೀರು ಹಾಕ್ಬೇಡಿ. ಖಂಡಿತ ಹೋಗಿರೋ ವ್ಯಕ್ತಿ ವಾಪಸ್ ಬರೋದಿಲ್ಲ. ಮುಂದೆ ಆಗ್ಬೇಕಾಗಿರೋ ಕೆಲಸಗಳ ಬಗ್ಗೆ ಗಮನ ಕೊಡಿ. ಇನ್ನೂ ಹೆಚ್ಚು ಪ್ರಗತಿ, ಸಕ್ಸಸ್ನ ನೀವು ನೋಡ್ತಿದ್ದೀರಾ. ಎಲ್ಲೋ ಒಂದು ರೀತಿ ಭಗವಂತನ ಮೇಲೆ ನಂಬಿಕೆ ಹೊರಟೋಗಿದೆ. ಪೈಲ್ ನಂಬರ್ 2, ಕೆಲವರಿಗೆ ಆ ನಂಬಿಕೆ ಹೋಗಿದೆ. ವಾಪಸ್ ಆ ನಂಬಿಕೆ ಬರಲಿಕ್ಕೆ ಭಗವಂತ ದಾರಿ ತೋರಿಸ್ತಿದ್ದಾರೆ. ಎಸ್, ನಾವು ಕೋಪ ಮಾಡ್ಕೊಂಡಾಗ್ಲೂ ಭಗವಂತನ ಬೈತೀವಿ, ಇಷ್ಟ ಆದಾಗ್ಲೂ ಭಗವಂತನಿಗೆ ಹೆಚ್ಚು ಪೂಜಿಸ್ತೀವಿ. ಎರಡನ್ನೂ ಭಗವಂತ ಸ್ವೀಕಾರ ಮಾಡ್ತಾರೆ. ಎಸ್, ಬಟ್ ಮನುಷ್ಯರು ಆ ರೀತಿ ಇಲ್ಲ. ಒಂದೇ ಅವರಲ್ಲಿ ನಾನಾ ಅವತಾರದ ಮುಖವಾಡಗಳಿವೆ. ಆ ಮುಖವಾಡ ನಿಮ್ಮ ಮುಂದೆ ಕಳಚಿ ಬೀಳ್ತಿದೆ, ಅದನ್ನ ನೀವು ನೋಡ್ತಿದ್ದೀರಾ. ಪೈಲ್ ನಂಬರ್ 2, ಗಿಡಗಳಿಗೆ ಹೆಚ್ಚು ನೀರನ್ನು ಹಾಕಿ, ಪ್ರಾಣಿ ಪಕ್ಷಿಗಳಿಗೆ ನೀರನ್ನು ಕೊಡಿ. ಆ ಒಂದು ಕೆಲಸನ ನೀವು ಮಾಡೋದ್ರಿಂದ ನಿಮ್ಮ ಏನು ಕೆಲಸಗಳ ವಿಘ್ನಗಳಾಗ್ತಿತ್ತು, ಅದರಿಂದ ನಿಮಗೆ ಅಡೆತಡೆ ಆಗ್ತಿತ್ತು, ಅದರಿಂದ ಈಚೆ ಬರ್ತಿದ್ದೀರಾ ನೀವು ಒಂದು ಕೆಲಸನ ಮಾಡೋದ್ರಿಂದ. ಎಸ್,
ಖಂಡಿತ ಅಸ್ತು ದೇವತೆಗಳು ನಿಮ್ಮ ಇಷ್ಟಾರ್ಥವೆಲ್ಲವನ್ನು ಅಸ್ತು ಅಂತ ಹೇಳಿದಾಗಿದೆ. ಆ್ಯಂಡ್ ಏನೋ ಒಂದು ಸೂಚನೆ, ಖಂಡಿತ ಆ ಒಂದು ಸೂಚನೆ ನಿಮಗೆ ಒಂದು ರೀತಿ ಮೈಜುಮ್ ಅನ್ನೋ ರೀತಿ ನಿಮಗೆ ಒಂದು ವೀಕಲ್ಲಿ ಆ ಗೋಚರ ಆಗ್ತಿದೆ. ಹಿಂದೆ ಏನು ಮಿಸ್ಟೇಕ್ ಆಗಿತ್ತು, ನಿಮ್ಮಿಂದ ಏನು ಮಿಸ್ಟೇಕ್ ಆಗಿತ್ತು, ಬೇರೆಯವರಿಂದ ಏನು ಮಿಸ್ಟೇಕ್ ಆಗಿ ನಿಮಗೆ ಈ ಪ್ರಾಬ್ಲಮ್ ಆಗಿತ್ತು ಅನ್ನೋದು ಸೂಚನೆ ಸಿಗ್ತಿದೆ. ಎಸ್, ಪಾಯಿಂಟ್ ನಂಬರ್ 2, ಇಟ್ಸ್ ಅಮೇಝಿಂಗ್. ನಿಮ್ಮ ನೋವಿಗೆ ಒಂದು ಪರಿಹಾರ, ಒಂದು ದಾರಿ ಖಂಡಿತ ಸಿಕ್ಕೇ ಸಿಗುತ್ತೆ. ನ್ಯಾಯ ಧರ್ಮ ಜಯ, ಎಲ್ಲಿ ನ್ಯಾಯ ನೀತಿ ಧರ್ಮದಿಂದ ನಡೀತಾರೋ ಅಲ್ಲಿ ಜಯ ಖಂಡಿತ ಸಿಗುತ್ತೆ. ನೀವು ಆ ಒಂದು ಧರ್ಮದ ಹಾದಿಯಲ್ಲಿ ನಡೀತಿದ್ದೀರಾ, ಖಂಡಿತ ಸಕ್ಸಸ್ ಅನ್ನೋದು ಹೆಚ್ಚು ನಿಮಗೆ ಸಿಗ್ತಿದೆ. ಪಾಯಿಂಟ್ ನಂಬರ್ 2, ಎಸ್, ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿ ಅಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಿಮಗೆ ಹೆಚ್ಚು ಧೈರ್ಯ ಹಾಗೂ ಹೆಚ್ಚು ವಿಜಯ ಸಿಗಲಿ ಅಂತ. ಎಸ್, ಯಾವುದು ನಿಮ್ಮ ಮನಸ್ಸಿನಿಂದ ತೆಗೆದಾಕ್ಬೇಕು ಅಂತ ಅನ್ಕೊಂಡಿದ್ದೀರಾ? ಪಾಯಿಂಟ್ ನಂಬರ್ 2, ಖಂಡಿತ ಅದನ್ನ ನಿಮ್ಮ ಮನಸ್ಸಿನಿಂದ ಈಚೆ ತೆಗೆದಾಕಿ. ಖಂಡಿತ ಹೆಚ್ಚು ನಿಮಗೆ ಸಕ್ಸಸ್, ಪ್ರಗತಿ ಸಿಗುತ್ತೆ. ಆ್ಯಂಡ್ ಒಂದು ರೀತಿ ನನಗೆ ಇಲ್ಲಿ ಮಾತಾಡಲಿಕ್ಕೆ ಪದಗಳೇ ಸಿಗ್ತಿಲ್ಲ. ಪಾಯಿಂಟ್ ನಂಬರ್ 2, ಒಂದು ರೀತಿ ನನಗೂ ತುಂಬ ಬೇಜಾರಾಗ್ತಿದೆ. ಯಾರು ಒಂದು ನೋವಲ್ಲಿದ್ದೀರಾ, ಖಂಡಿತ ಅದರಿಂದ ನೀವು ಈಚೆ ಬನ್ನಿ. ಖಂಡಿತ ಇನ್ನೂ ಹೆಚ್ಚು ಸಕ್ಸಸ್ ನಿಮ್ಮ ಲೈಫಲ್ಲಿ ಸಿಗಲಿ. ಆ್ಯಂಡ್ ಒಳ್ಳೇದಾಗಲಿ, ನಿಮ್ಮ ಜೀವನದಲ್ಲಿ ಎಲ್ಲವೂ ಸಕ್ಸಸ್ ಸಿಗಲಿ, ಸಂತೋಷ ಸಿಗಲಿ, ಹ್ಯಾಪಿನೆಸ್ ಸಿಗಲಿ. ಅದನ್ನು ಏನು ನೋವು ತಿಂತಿದ್ದೀರಾ ಅದನ್ನು ತಡ್ಕೊಳ್ಳೋ ಶಕ್ತಿ ಭಗವಂತ ನಿಮಗೆ ಕೊಡಲಿ. ಎಸ್, ಈ ಒಂದು ವೀಕಲ್ಲಿ ಎಲ್ಲವೂ ಸಕ್ಸಸ್ ಇದೆ. ನಿಮಗೆ ಯಾವುದು ಬೇಡ ಅನಿಸುತ್ತೆ, ಯಾವುದು ನಿಮಗೆ ಬೇಡ ಅಂತ ನೀವು ನಿರ್ಧಾರ ಮಾಡ್ತಿದ್ರೆ ಲೆಟ್ ಗೋ ಮಾಡಿ. ಆ್ಯಂಡ್ ಅದರಿಂದ ಬೇರೆ ಚೇಂಜಸ್ ಸಿಗ್ತಿದೆ. ದೇರ್ ಇಸ್ ಸಮಥಿಂಗ್ ಇಸ್ ಬೆಟರ್ ಫಾರ್ ಯು. ನಿಮಗೆ ಬೇರೆ ರೀತಿಯಾದ ಚಾನ್ಸಸ್, ಅವಕಾಶಗಳು ಒದಗಿ ಬರ್ತಿದೆ. ಪಾಯಿಂಟ್ ನಂಬರ್ 2ಗೆ ಹೆಚ್ಚು ಇಲ್ಲಿ ಯಾರೋ ಭಾವುಕರಾಗ್ತಿದ್ದೀರಾ, ಖಂಡಿತ ಆ ಒಂದು ನೋವಿಂದ ಈಚೆ ಬನ್ನಿ. ಆ್ಯಂಡ್ ಹೆಚ್ಚು ಸಂತೋಷ ನಿಮಗೆ ಸಿಗಲಿ. ನೀವು ಇಡ್ತಾ ಇರೋ ಹೆಜ್ಜೆಯಲ್ಲಿ ಭಗವಂತ ನಿಮ್ಮನ್ನು ದಾರಿ ತೋರಿಸ್ತಿದ್ದಾರೆ. ನೀವು ಒಂದು ರೀತಿ ಭಗವಂತನಿಗೆ ಇಷ್ಟವಾದ ಮಕ್ಕಳು. ಜೊತೆಗೆ ನೀವು ಮಾಡ್ತಿರೋ ಕೆಲಸದಲ್ಲಿ ಭಗವಂತನ ಆಶೀರ್ವಾದ ಹೆಚ್ಚಾಗಿ ನಿಮಗೆ ಸಿಗ್ತಿದೆ. ಹೆಚ್ಚು ಅಭಿವೃದ್ಧಿನ ಪಡಿಸ್ಕೋತಿದ್ದೀರಾ ಈ ಒಂದು ವೀಕಲ್ಲಿ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ನಾನು ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿ ಆಗ್ತೀನಿ. ನಿಮ್ಮ ಇಷ್ಟಾರ್ಥವೆಲ್ಲವೂ ಸಿದ್ಧಿ ಆಗಲಿ. ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ ನಿಮ್ಮ ಬದುಕಲ್ಲಿ ನೆಲೆಸಲಿ ಅಂತ ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.